Good. Okay. Yes. So now the next topic is application of different integration. So application of definite integrals. Application of definite integration. Next topic. Application of definite integration. Definite integration application ನೋಡ್ತಾ ಹೋಗೋಣ. Okay. ನೋಡಿ ನಿಮಗೆ ಡೆಫಿನೆಟ್ ಇಂಟಿಗ್ರೇಷನ್ ಅಪ್ಲಿಕೇಶನ್ ಅಲ್ಲಿ there are two types of application. ಓಕೆನಾ? ಸೊ ಒಂದು ಫಸ್ಟ್ ಅಪ್ಲಿಕೇಶನ್ ಏನಪ್ಪಾ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. The first application is area bounded by the curve. Area bounded by simple curves. ಓಕೆನಾ? ಸಿಂಪಲ್ ಕರ್ವ್ಸ್ ಇದೊಂದು ಅಪ್ಲಿಕೇಶನ್. ಇನ್ನೊಂದು the volume generated by a solid. Volume generated, the volume generated by a solid. The volume generated by a solid revolving around a revolving around the axis, revolving around axis ಅಥವಾ coordinate axis. Okay, so ಇಲ್ಲಿ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಯೂಶಲಿ ಇಂಟಿಗ್ರೇಷನ್ ಅಂತ ಅಂದ್ರೆ ಮೇಜರ್ಲಿ ವಿ ಆರ್ ಯೂಸಿಂಗ್ ಇಂಟಿಗ್ರೇಷನ್ ಟು ಫೈಂಡ್ ಮ್ಯೂಟ್ ಮಾಡಪ್ಪ. ಯೂಸಿಂಗ್ ಇಂಟಿಗ್ರೇಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಫೈಂಡ್ ದಿ ಏರಿಯಾ ಫೈಂಡ್ ಔಟ್ ಮಾಡೋದಿಕ್ಕೆ ಮತ್ತೆ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ. ಏರಿಯಾ ಯಾವ ತರ ಏಕತೆ ಅಂತ ವಿಲ್ ಸಿ ಒನ್ ಬೈ ಒನ್. ಓಕೆನಾ? ಸೊ ಅದರಲ್ಲಿ ಫಸ್ಟ್ ಅಪ್ಲಿಕೇಶನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ವಾಟ್? ಏರಿಯಾ bounded by a curve. ಓಕೆನಾ? ಸಿ ಇದ್ರ ಮೇಲೆ. ಓಕೆನಾ? ಸಿ ಇದೊಂದು ಇಲ್ಲ ಅದೊಂದು ಡೆಫಿನೆಟ್ ಎರಡರ ಒಂದು ಕೊಟ್ಟೆ ಕೊಡ್ತಾನೆ ಕ್ವಶನ್ ಎಕ್ಸಾಮ್ ಅಲ್ಲಿ. ಓಕೆ, ಈಗ ಏನಪ್ಪಾ ಅಂತ ಅಂದ್ರೆ ಇಲ್ಲಿ 3 ಕೇಸ್ ಬರ್ತವೆ. 3 ಕೇಸ್ನು ಒಂದೇ ಇದರಲ್ಲಿ ಹೇಳ್ತೀನಿ ಫಾರ್ಮುಲಾ ಅಂತ. ಐ ಗಿವ್ ಯು ದ ಫಾರ್ಮುಲಾ. ಆ ಫಾರ್ಮುಲಾನ ಒನ್ಸ್ ನೋಡ್ಕೊಂಡ್ಬಿಟ್ರೆ ಸಾಕು ನಿಮಗೆ. ಫಸ್ಟ್ ಕೇಸ್ ಮ್ಯೂಟ್ ಮಾಡಪ್ಪ. ಓಕೆ, if this is the case, I say, so this is some x-axis and this is y-axis and this is a function y is equal to function of x. Suppose ಅಂದ್ಕೋ ಇದು a ಅಂತ ಅಂದ್ಕೋ, ಇದು b ಅಂತ ಅಂದ್ಕೋ. I want to find the area under this curve. ಈ ಕರ್ವ್ ಕೆಳಗಡೆ ಇರೋ ಏರಿಯಾ ಬೇಕು. ಎಲ್ಲಿಂದ ಎಲ್ಲಿಗೆ? a ಇಂದ b ಗೆ ಅಲಾಂಗ್ x axis ನಲ್ಲಿ ಏನಿದೆ ಅದನ್ನ ಕಂಡುಹಿಡಿಬೇಕು ನನಗೆ. ಅಲಾಂಗ್ x axis ಅಂತ ಅಂದ್ರೆ you have to draw like this. ಓಕೆ, ಈಗ ಏನಾಗುತ್ತೆ ಅಂತಂದ್ರೆ which area you have to find? You have to find this area. ಓಕೆನಾ? You have to find this area. ಓಕೆ, ಈ ಏರಿಯಾನ ಹೆಂಗೆ ಕಂಡುಹಿಡಿತೀರಾ? Since the curve is irregular, ಸೊ ಕರ್ವ್ ಬಂದ್ಬಿಟ್ಟು ಇರ್ರೆಗ್ಯುಲರ್ ಶೇಪ್ ಇರೋದ್ರಿಂದ ನಿಮ್ಗೆ ನಾರ್ಮಲ್ ಮೆಥಡ್ ಅಲ್ಲಿ, ರೆಗ್ಯುಲರ್ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಕರ್ವ್ ಇಸ್ ಲೈಕ್ ದಿಸ್. ಓಕೆನಾ? ಸಿಂಪಲ್ ನೋಡು, ಹಿಂಗಿದೆ. ಸಪೋಸ್ ಇದು 1,0 ಇದೆ ಅಂತ ಅನ್ಕೋ. ಯಾಕಮ್ಮ ಗಾಯತ್ರಿ ಅಪ್ ಮಾಡು. ಸೊ 0, ಸಾಕು ಗೊತ್ತು. ಯಾರಪ್ಪ? ಶಶಾಂಕ್. ಮಲ್ಕೊಂಡಿದ್ಯಪ್ಪ, ಏನ್ ಮಾಡಕ್ಕಾಗುತ್ತೆ? ನಾವು ನಿಂತ್ಕೊಂಡಿದೀವಿ.
ಅದೃಷ್ಟವಂತರು ಕಣಯ್ಯ ನೀವೆಲ್ಲ, ಮಲ್ಕೊಂಡ್ ಪಾಡಾಗ ಹೇಳ್ತೀರಾ. ವಾಕ್ಯ this is 0, 1. See, if I want to find the area, this area, it is not necessary to find that by using integration. ಯಾಕೆ ಅಂತ ಅಂದ್ರೆ ದಿಸ್ ಇಸ್ ಅ ರೆಗ್ಯುಲರ್ ಶೇಪ್. ರೆಗ್ಯುಲರ್ ಶೇಪ್ ಅಂತ ಅಂದ್ರೆ ಒಂದು ಪರ್ಫೆಕ್ಟ್ ಲೆಂತ್ ಇರುತ್ತೆ, ಒಂದು ಪರ್ಫೆಕ್ಟ್ ಬ್ರೆಡ್ ಇರುತ್ತೆ. ಸೊ ಅಂತ ಫಿಗರ್ಸ್ ಗಳನ್ನ, ಅಂತ ಜೊಮೆಟ್ರಿಕಲ್ ಫಿಗರ್ಸ್ ನಾವು ರೆಗ್ಯುಲರ್ ಶೇಪ್ಸ್ ಅಂತ ಕರಿತೀವಿ. ಸೊ ಸಿನ್ಸ್ ವಿಡಿಯೋ ಬ್ರೇಕ್ ಇಲ್ಲಿ ಸರಿ ಹೋಗುತ್ತೆ, ಅದು ಹೋಗ್ತಾ ಹೋಗ್ತಾ. What is the correct? Okay. So what is the area of this geometrical figure? ಇದೇನ್ ಬರ್ದಿ ಇದನ್ನ ಏರಿಯಾ ಕಂಡಿಡಿ ಅಂತಾರ ಕಂಡಿದ್ದೀರಾ? ಇದೆಷ್ಟು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ವಾಟ್ ಇಸ್ 1 ಸ್ಕ್ವೇರ್ ಯೂನಿಟ್ ಇದೆ ಅಷ್ಟೇ. ಓಕೆನಾ? ಸೊ ಲೆಂತ್ ಇಂಟು ಬ್ರೆಡ್ತ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 1 ಇದೆ, ಇಲ್ಲಿಂದ ಇಲ್ಲಿಗೆ 1 ಇದೆ. 1 into 1 ಬಿಕಾಸ್ ಇಟ್ ಇಸ್ ಜಸ್ಟ್ ಲೈಕ್ ರೆಕ್ಟಾಂಗಲ್. ರೆಕ್ಟಾಂಗಲ್ ಏರಿಯಾ ಬಂದ್ಬಿಟ್ಟು x into y. ಓಕೆನಾ? ಸೊ ಸಿನ್ಸ್ ಇಟ್ ಇಸ್ ಅ ರೆಗ್ಯುಲರ್ ಶೇಪ್, ಐ ಕ್ಯಾನ್ ಫೈಂಡ್ ಇಟ್ ಬೈ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ದಟ್ ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್, ಅದೆಲ್ಲ ಕಲ್ತಿದ್ದೀರಾ. ಸಿನ್ಸ್ ಎ ಶೇಪ್, ಓಕೆನಾ, ಸೊ ಅದೊಂದು ಇರ್ರೆಗ್ಯುಲರ್ ಶೇಪ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾರ್ಮಲ್ ಮೆಥಡ್ಸ್ ನಮ್ಮ ಹತ್ರ ಇಲ್ಲ. ಅಂತ ಇರ್ರೆಗ್ಯುಲರ್ ಶೇಪ್ಸ್ ಗಳ ಏರಿಯಾಗಳನ್ನ ಕಂಡುಹಿಡಿಬೇಕಾದಾಗ ನಮ್ಗೆ ಯೂಸ್ ಆಗುವಂಥದ್ದು ಇಂಟಿಗ್ರೇಷನ್. ಓಕೆನಾ? ಇಂಟಿಗ್ರೇಷನ್ ಯೂಸ್ ಆಗುತ್ತೆ ಅಂದ್ರೆ ಬೇಸಿಕಲಿ ಯು ಕಮ್ ಟು ನೋ ಇಂಟಿಗ್ರೇಷನ್ ಕಂಡುಹಿಡಿದು ಏರಿಯಾ ಕಂಡುಹಿಡಿದಕ್ಕೆ. ಅಂದ್ರೆ ನಾವು ಅಲ್ಲೆಲ್ಲ ಕಂಡುಹಿಡಿದ್ವಲ್ಲ ಸರ್, ಏರಿಯಾ ಆಫ್ ಎ ಸ್ಕ್ವೇರ್ ಅಂತ ಮಾಡ್ತಾ ಇರೋದು, ಏರಿಯಾ ಆಫ್ ರೆಕ್ಟಾಂಗಲ್, ಏರಿಯಾ ಆಫ್ ಎ ಸರ್ಕಲ್, ಇವೆಲ್ಲ ಮಾಡೋದು. ಅಲ್ಲೆಲ್ಲ ಹೆಂಗ್ ಕತೆ, ಅಲ್ಲೆಲ್ಲ ಮ್ಯಾಕ್ ಇಂಟಿಗ್ರೇಷನ್ ಯೂಸ್ ಮಾಡ್ಲಿಲ್ಲ. ಅಲ್ಲೂ ಕೂಡ ಇಂಟಿಗ್ರೇಷನ್ ಯೂಸ್ ಮಾಡ್ಬೋದು ರಾಜು, ಏನಿಲ್ಲ, ಆನ್ಸರ್ ಬರುತ್ತೆ. ಓಕೆ, ಬಟ್ ಯಾವಾಗ ಇರ್ರೆಗ್ಯುಲರ್ ಶೇಪ್ ಇದ್ದಾಗ ಅಲ್ಲಿ ಇದ್ದ ಫಾರ್ಮುಲಾಸ್ ಯಾವ ವರ್ಕ್ ಆಗಲ್ಲ, ಅವಾಗ ನಮ್ಗೆ ಇಂಟಿಗ್ರೇಷನ್ ಬೇಕೇ ಬೇಕಾಗುತ್ತೆ. ಇಂಟಿಗ್ರೇಷನ್ ಅನ್ನೋದು ಇಟ್ ಈಸ್ ದ ಜನರಲೈಸ್ಡ್ ಮೆಥಡ್ ಟು ಫೈಂಡ್ ದಿ ಏರಿಯಾ ಕಂಡಿಕ್ಕಿರುವಂತ ಜನರಲೈಸ್ಡ್ ಮೆಥಡ್. ಓಕೆನಾ? ಸೊ ಅಷ್ಟು ಕತೆ. ಇದಕ್ಕೆ ಏರಿಯಾ ಎಷ್ಟಾಗುತ್ತೆ? ವಾಟ್ ಇಸ್ ದ ಏರಿಯಾ ಆಫ್ ದಿಸ್? ಲೆಂತ್ ಇಂಟು ಬ್ರೆಡ್ತ್, 1 into 1. ಏರಿಯಾ ಇಸ್ ಈಕ್ವಲ್ ಟು, therefore ಏರಿಯಾ ಇಸ್ ಈಕ್ವಲ್ ಟು 1 into 1 ಎಷ್ಟು? 1 ಬರುತ್ತೆ. ಸೊ 1 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಓಕೆ, ಏರಿಯಾ ಇಸ್ ವಾಟ್? 1 ಸ್ಕ್ವೇರ್ ಯೂನಿಟ್ ಆಗುತ್ತೆ. ಇದನ್ನ ನೀವು ನಾರ್ಮಲ್ ಮೆಥಡ್ ಅಲ್ಲಿ ಇಂಟಿಗ್ರೇಷನ್ ಮಾಡ್ತೀನಿ ಅಂದ್ರೆ 1 ಸ್ಕ್ವೇರ್ ಯೂನಿಟ್ ಬರ್ಸ್ಬೋದು ನೋಡಿ ಈಗ. ಸೊ ಇದು y ಇಸ್ ಈಕ್ವಲ್ ಟು ಏನಾಗುತ್ತೆ? ಇದು y ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿಗೆ? 0 to 1 dx ಮಾಡೋ ಆನ್ಸರ್ ಬರುತ್ತೆ. ಓಕೆನಾ? 0 to 1 dx ಮಾಡಿದ್ರೆ ಏನಾಗುತ್ತೆ? 1 ಇಂಟಿಗ್ರೇಷನ್ ಏನು? x or the limit 0 to 1. 1 ಅಪ್ಲೈ ಮಾಡಿದ್ರೆ 1 minus 0 which is equal to what? 1 ಸ್ಕ್ವೇರ್ ಯೂನಿಟ್ಸ್. ಇಲ್ಲೂ 1 ಬಂತು, ಇಲ್ಲೂ ಒಂದೇ. ಓಕೆನಾ? ಇಂಟಿಗ್ರೇಷನ್ ಅಲ್ಲೂ ಅದೇ ಬರುತ್ತೆ, ನಾರ್ಮಲ್ ಮೆಥಡ್ ಅಲ್ಲೂ ಕೂಡ ಅದೇ ಬರುತ್ತೆ. ಈಗ ಅದೆಲ್ಲ ಬಿಟ್ಬಿಡು ನೋಡೋಣ. ಓಕೆನಾ? ಸೊ ಒಂದು ರಫ್ ಐಡಿಯಾ ಆಯ್ತು. ಏರಿಯಾ ಇಂಟಿಗ್ರೇಷನ್ ಅನ್ನೋದು ಇಟ್ ಈಸ್ ಫಾರ್ ಫೈಂಡಿಂಗ್ ದಿ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಇರುವಂತದ್ದು ಇಂಟಿಗ್ರೇಷನ್. ಓಕೆನಾ? ಸಿ, if the curve is this, okay, so if this is the scenario, this is the case, I can find the area of the curve under the simple curve between the limits a to b ಅಂತಂದಾಗ ಹೆಂಗ್ ಮಾಡ್ತೀವಿ ಅಂತಂದ್ರೆ a to b y dx. ಇದು ಫಾರ್ಮುಲಾ. This is one case. Okay, so this is one case. The second case is the same figure ಏನಾದ್ರು ಹಿಂಗಿತ್ತು ಅಂತ ಅಂದ್ರೆ, ಕರ್ವ್ ಏನಾದ್ರು ಹಿಂಗಿತ್ತು ಅಂತ ಅಂದ್ರೆ, ಸೊ ಇದು ಬಂದ್ಬಿಟ್ಟು x is equal to some g of y ಇತ್ತು ಅಂತ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ, ಸಪೋಸ್ ಸಮ್ ಇದು ಸಿ ಇದೆ, ಇದು ಡಿ ಇದೆ ಅಂತ ಅನ್ಕೊಂಡ್ರೆ ಈ ಏರಿಯಾ ಕಂಡುಹಿಡಿಬೇಕು ಅಂತ ಅನ್ಕೊಳ್ಳೋಣ. ಐಸೆ ಈ ಏರಿಯಾ ಬೇಕು, ಇಲ್ಲಿಂದ ಇಲ್ಲಿಗಿರೋ ಏರಿಯಾ. ಸೊ ಈ ಏರಿಯಾ ಐ ನೀಡ್ ಟು ಜನರೇಟ್. ಸೊ ಈ ಏರಿಯಾ ಬೇಕು ಅಂತ ಅಂದಾಗ ನಾವ್ ಏನ್ ಮಾಡ್ಬೇಕು ಅಂತ ಅಂದಾಗ ಸೇಮ್ ಫಾರ್ಮುಲಾನೇ. ಏರಿಯಾ ಬಂದ್ಬಿಟ್ಟು ಅದು ಹೆಂಗ್ ಬಂತು ಅಂತ ಆಮೇಲೆ ಇಟ್ ಇಸ್ ಔಟ್ ಆಫ್ ದಿ ಸ್ಕೋಪ್ ಆಕ್ಚುಲಿ. So this is x axis and this is y axis. Area is equal to ಏನಂತ ಹಾಕ್ಬೇಕಂದ್ರೆ c to d. ಎಲ್ಲಿಂದ ಎಲ್ಲಿ? y axis ಅಲ್ಲಿ c ಇಂದ d ವರ್ಗು. ವಿತ್ ರೆಸ್ಪೆಕ್ಟ್ ಟು y ಯು ಹ್ಯಾವ್ ಟು ಇಂಟಿಗ್ರೇಟ್. ಅಂದ್ರೆ ಇಲ್ಲಿ ಏನಂತ ಬರೀಬೇಕು? x dy ಅಂತ ಬರ್ಕೋಬೇಕು. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಸೊ ಇವೆರಡು ನೆನ್ಪಿಟ್ಕೊಳ್ಳಿ ಸಾಕು. ಥರ್ಡ್ ಒನ್ ಇದೆ, ಅದೇನ್ ಬೇಡ ಸದ್ಯಕ್ಕೆ. ಇವೆರಡು ನೆನ್ಪಿಟ್ಕೊಳ್ಳಿ, ಅರ್ಥ ಮಾಡ್ಕೊ. ಏನ್ ಕರು ಕೊಟ್ಟಿರ್ತಾನೆ ಅರ್ಥ ಮಾಡ್ಕೊ. ಮತ್ತೆ ಹೇಳ್ತೀನಿ ಸಿಂಪಲ್ ಆಗಿ. ಇದು ಎಕ್ಸ್ ಲಿಮಿಟ್ಸ್ ಕೊಟ್ಟಾಗ ಅರ್ಥ ಮಾಡ್ಕೋ. ಇದನ್ನ ಯೂಸ್ ಮಾಡ್ತೀನಿ. ಓಕೆನಾ? ಇದು ಯಾವಾಗ ಯೂಸ್ ಮಾಡ್ಬೇಕು ಅಂತ ಅಂದ್ರೆ ವೆನ್ ಎಕ್ಸ್ ಲಿಮಿಟ್ಸ್ ಆರ್ ಗಿವನ್.
when x limits are given. ಓಕೆ, ಇದು ಯೂಸ್ ಮಾಡ್ಬೇಕು ಈ ಫಾರ್ಮುಲಾ. ವೈ ಡಿ ಎಕ್ಸ್ ಅಂತ ಏನ್ ಕೊಟ್ಟಿರುತ್ತೆ, ವೈ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಎಕ್ಸ್ ಕೊಟ್ಟಿರ್ತಾನೆ, ಅದನ್ನ ತಗೊಬಂದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಇದು ಯಾವಾಗ ಯೂಸ್ ಮಾಡ್ಬೇಕಂತ ಅಂದ್ರೆ ವೆನ್ ವೈ ಲಿಮಿಟ್ಸ್ ಆರ್ ಗಿವನ್. ವೈ ಆಕ್ಸಿಸ್ ಅಲ್ಲಿ ಕೊಟ್ಟಿರ್ತಾನೆ, ನಾನು ಕ್ವಶನ್ ತೋರಿಸ್ತೀನಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಅರ್ಥ ಮಾಡ್ಕೊ. ಇವೆರಡೇ ಫಾರ್ಮುಲಾ ರಾಜು ಇರೋದು, ಸಿಂಪಲ್. ಎ ಟು ಬಿ ವೈ ಡಿ ಎಕ್ಸ್ ಒಂದು, ಸಿ ಟು ಡಿ ಎಕ್ಸ್ ಡಿ ವೈ ಒಂದು. ಸುಮ್ಮನೆ ನಿಮಗೆ ನಂಬರ್ ಎ ಮತ್ತೆ ಬಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಸಿ ಮತ್ತೆ ಡಿ ಅಂತ ಆಗ್ತದೆ. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಎ ಬಿ ಓನ್ಲಿ, ನೋ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ದ ಅಪ್ಲಿಕೇಶನ್. ಕ್ವಶನ್ ಬಂದ್ಬಿಟ್ಟು ಈ ತರ ಇರುತ್ತೆ ಕ್ವಶನ್. ಫೈಂಡ್ ದ ರೀಜನ್, area of the region bounded by the curve y is equal to sin x between the ordinates x is equal to 0 and x is equal to pi, or else I say simply pi by 2. ಈಗ ಸೊಲ್ಯೂಷನ್ ಹೇಗೆ ಸೊಲ್ಯೂಷನ್ ಫೈಂಡ್ ಮಾಡೋದೀಗ? ನೋಡಿ, ಇಲ್ಲಿ ಕೊಟ್ಟಿರೋದು ಎಕ್ಸ್ ಲಿಮಿಟ್ಸ್. ಓಕೆನಾ, ಎಕ್ಸ್ ಅಥವಾ ಎಕ್ಸ್ ಆಕ್ಸ್ ಅಂತಾನು ಕೊಡ್ತಾನೆ ಇಲ್ಲಿ. ಇವಾಗ ಏನ್ ಮಾಡ್ಬೇಕಂದ್ರೆ ಫಾರ್ಮುಲಾ ಬಂದ್ಬಿಟ್ಟು ಸಿಂಪಲ್, ಏರಿಯಾ ಇಸ್ ಈಕ್ವಲ್ ಟು ವಾಟ್ ಇಸ್ ಎಕ್ಸ್ ಲಿಮಿಟ್ಸ್ ಕೊಟ್ಟ ಫಾರ್ಮುಲಾ ಏನು? ಇಂಟಿಗ್ರಲ್ ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ? 0 to pi by 2. ಯಾವತ್ತು ಕಡಿಮೆದು ಇಲ್ಲಿರ್ಬೇಕು, ಜಾಸ್ತಿದು ಇಲ್ಲಿರ್ಬೇಕು. 0 ಇಂದ pi by 2 ವರೆಗೂ ವೈ ಡಿ ಎಕ್ಸ್. ಅರ್ಥ ಆಗ್ತಿಲ್ವಾ? ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಾರ್ಮುಲಾ ಬರ್ಕೊಂಬಿಡಿ ಫಸ್ಟ್. ಫಾರ್ಮುಲಾ ಕ್ಲಾರಿಟಿ ಬಂದ್ಬಿಡುತ್ತೆ ನಿಮ್ಗೆ. ಏರಿಯಾಗೆ ಫಾರ್ಮುಲಾ ಏನಿರೋದು, ಏನ್ ಹೇಳು? ಎ ಟು ಬಿ ವೈ ಡಿ ಎಕ್ಸ್ ತಾನೆ ಫಾರ್ಮುಲಾ. ಯಾವಾಗ ವೈ ಡಿ ಎಕ್ಸ್ ಯೂಸ್ ಮಾಡ್ಬೇಕು? ಎಕ್ಸ್ ಕೋಆರ್ಡಿನೇಟ್ಸ್ ಕೊಟ್ಟಾಗ ನೆನಪಿರ್ಲಿ. ಸೊ 0 to pi by 2, ವೈ ಅಂದ್ರೆ ಏನಿಲ್ಲಿ? ಸೈನ್ ಎಕ್ಸ್ ಡಿ ಎಕ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ರಿಮೆಂಬರ್ ಅಂತ. 0 to pi by 2 ಸೈನ್ ಎಕ್ಸ್ ರಿಮೆಂಬರ್ ಏನು? ಲೋ ಇಂಟಿಗ್ರೇಷನ್, ಡೆಫಿನೆಟ್ ಇಂಟಿಗ್ರೇಷನ್ ಕಂಡ್ರೋ, ಹೇಳಿದ್ನಲ್ರೋ. ಹೇಳ್ರಲ್ಲ. One, sir. ನೆಕ್ಸ್ಟ್ ಕ್ವಶನ್. ಇದ್ರದ್ದು ಸಿಗ್ನಿಫಿಕೆನ್ಸ್ ಹೇಳ್ಬೇಕಂತ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಸೋದಾಗತ್ತೀನ್ರಿ, ಎಲ್ಲ ಒಳ್ಳೆದಾಗುತ್ತೆ ನೋಡು. ಇದನ್ನ ಸೈನ್ ಕರ್ವ್ ಅಂತ ಕರೀತಾರೆ. ಸೈನ್ ಕರ್ವ್ ಹೆಂಗಿರುತ್ತೆ ಅಂತಂದ್ರೆ ಹಿಂಗ್ ಹೋಗ್ತಾ ಇರುತ್ತೆ. ಓಕೆ, ಇದು ಪೈ ಬೈ 2, ಇದು ಪೈ. ಯಾವತ್ತಾಗಲಿ ನೆನ್ಪಿಟ್ಕೊ, ಇಲ್ಲಿಂದ ಇಲ್ಲಿಗೆ ಇದು 1 ಯೂನಿಟ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ 2 ಯೂನಿಟ್ ಇರುತ್ತೆ. 0 to pi by 2 ಕೇಳಿದ್ರೆ ಎಷ್ಟು ಏರಿಯಾ ಇರುತ್ತೆ ಅಂತಂದ್ರೆ ಇಟ್ ಇಸ್ ಅನ್ ಇರ್ರೆಗ್ಯುಲರ್ ಶೇಪ್, ಹಿಂಗ್ ಹೋಗ್ತಾ ಇರುತ್ತೆ. ಇಂಥ ಏರಿಯಾ ಕಂಡಿದ್ದಕ್ಕೆ ಇದು ಯೂಸ್ ಆಗುತ್ತಾ? ಇದು ಏರಿಯಾ ಬಂದ್ಬಿಟ್ಟು 1 ಯೂನಿಟ್ ಇರುತ್ತೆ. 0 to pi by 2 1 ಯೂನಿಟ್, ದಟ್ ಈಸ್ ವಾಟ್ 1 ಸ್ಕ್ವೇರ್ ಯೂನಿಟ್ಸ್.
ಓಕೆ, ಸಪೋಸ್ ಅಲ್ಲಿ 0 to π ಅಂತ ಕೊಟ್ರೆ ಯು ಕ್ಯಾನ್ ಇಮ್ಯಾಜಿನ್ ದಿಸ್. 0 to π ಅಂತ ಕೊಟ್ಟರೆ ಎಷ್ಟಾಗುತ್ತೆ? ಸಾರಿ, ಓಕೆ, ಇದು ಕೂಡ ಒಂದೇ ಇರುತ್ತೆ. 1 + 1 ಎಷ್ಟು? 2 ಸ್ಕ್ವೇರ್ ರೂಟ್ ಆಗುತ್ತೆ. ಆಲ್ರೆಡಿ ಯು ಕ್ಯಾನ್ ಡೂ ನಾರ್ಮಲ್ ಇಂಟಿಗ್ರೇಷನ್. ನಾರ್ಮಲ್ ಇಂಟಿಗ್ರೇಷನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಏರಿಯಾ bounded by the curve. Bounded by the curve. Y is equal to 4x cube. X-axis and the ordinates x is equal to 0, x is equal to 2. ಹೆಂಗ್ ಮಾಡ್ತೀಯ? ಮಾಡಿದೀವಿ. ಏನಿಲ್ಲ, ಇಂಟಿಗ್ರೇಷನ್ ಅಷ್ಟೇ ಕೆಲಸ ಆಗ್ತದೆ. ಏರಿಯಾ ಇಸ್ ಈಕ್ವಲ್ ಟು ಎಕ್ಸ್ ಆಕ್ಸ್ ಅಂತ ಕೊಟ್ಟ ಅಥವಾ ಎಕ್ಸ್ ಆರ್ಡಿನೆನ್ಸ್ ಕೊಟ್ಟ ಅಂತ ವೈ ಡಿ ಎಕ್ಸ್. ಎಕ್ಸ್ ಕೊಟ್ಟ ಅಂತ ಅಂದ್ರೆ ವೈ ಡಿ ಎಕ್ಸ್ ರಜಾ ಅಷ್ಟೇ. ಓಕೆ, ಎ ಟು ಬಿ ಫಾರ್ಮುಲಾ ಏನು? ಎ ಇಂದ ಬಿ ಅಂದ್ರೆ 0 ಇಂದ 2. ವೈ ಅಂದ್ರೆ ಏನು? ಇಟ್ ಇಸ್ 4x cube dx. So which is equal to, so 4 ಹಂಗೆ ಬರೀತೀಯ. ಇಂಟಿಗ್ರೇಷನ್ x cube ಇಂಟಿಗ್ರೇಷನ್ ಏನು? x power 4 by 4 over the limits ಎಲ್ಲಿಂದ ಎಲ್ಲಿಗೆ? 0 to 2. Then it's all about simplification. 4 get cancels. m ಮತ್ತು ನಿಮಗೆ x power 4 upon 0 to 2. So which is equal to 2 power 4 ಆಗುತ್ತೆ. 2 power 4 minus 0 power 4 which is equal to 2 power 4 ಎಷ್ಟಾಗುತ್ತೆ? 16. 16 square units. ಅರ್ಥದೇನಪ್ಪ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಫೈಂಡ್ ದ area of the region bounded by the curve y square plus x is equal to 1, bounded by the curve y square plus x is equal to 1, ಮತ್ತೆ y axis and the ordinates and x is equal to y is equal to 0, y is equal to 1 ಹಿಂಗ್ ಕೊಟ್ಟಿದ್ದಾನೆ. Carefully observe the question, what they have given. ಫಾರ್ಮುಲಾ ಏನು, ಏನಾಗುತ್ತೆ ಎಲ್ಲ ಯೋಚನೆ ಮಾಡು. What is the formula? Area is equal to x dy y dx. ಆಕ್ಸಿಸ್ ಯಾವ್ದು ಕೊಟ್ಟಿದ್ದಾನೆ ನೋಡು? x dy ಅಷ್ಟೇ. c to d x dy. ಲಿಮಿಟ್ ಎಲ್ಲಿ ಕೊಟ್ಟಿದ್ದಾನೆ? 0 ಇಂದ 1. ಈಗ yx ಅಂತ ಕೊಟ್ಟ ಫಾರ್ಮುಲಾ ಬರ್ಕೊಂಡು ಈಗ ಈ ಕೊಟ್ಟರೆ ಈಕ್ವೇಶನ್ ಇದೆ, ಇದನ್ನ x ಗೆ ಸಾಲ್ವ್ ಮಾಡು. x is equal to ಏನಾಗುತ್ತೆ ಅವಾಗ?
ಅರ್ಥ ಆಯ್ತಾ? 1 ಮೈನಸ್ ವೈ ಸ್ಕ್ವೇರ್ ಏನಾಗುತ್ತೆ ಈಗ? ಇಂಟಿಗ್ರೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿ. 1 ಇಂಟಿಗ್ರೇಷನ್ ಏನು? ವೈ ಸ್ಕ್ವೇರ್ಗೆ 0 to 1 ಮಾಡಪ್ಪ ಈಗ ಹೇಳ್ರು. 1 minus 1/3 minus 0 minus 0 finally 3 minus 1 2/3 square. ಅರ್ಥ ಆಯ್ತಾ? ಸರ್ ಕಾಂಪೋಸಿಟ್ ಬರಲ್ಲ ಸರ್ ವೈ ಸ್ಕ್ವೇರ್ ನ ಇಂಟಿಗ್ರೇಷನ್ ಮಾಡಿದಾಗ. I hope it is clear. Next. ಅಂದ್ರೆ ಏನ್ ಗೊತ್ತೇನ್ರೋ ಇಂಟಿಗ್ರೇಷನ್ ಅಂತಂದ್ರೆ ಮೀನಿಂಗ್ ಹೇಳ್ಬಿಡ್ತೀನಿ ನೋಡಿ. ಈಗ ಸಪೋಸ್ ಈಗ ನೋಡಿ ಇಲ್ಲಿಂದ ನೋಡಿ, ಈಗ ಒಂದು ಎಕ್ಸಾಂಪಲ್ ತಗೊಂತೀನಿ. y is equal to x ಅಂತ. ಈಗ x is equal to 0 ಇಂದ x is equal to 5 ವರ್ಗು ಅಂತ ಅನ್ಕೊಳ್ಳೋಣ. ಇದಕ್ಕೆ ಇಂಟಿಗ್ರೇಷನ್ ಮಾಡಿ ಅಂತಂದ್ರೆ ನಾರ್ಮಲ್ ಮೆಥಡ್ ಇಂಟಿಗ್ರೇಷನ್ ಮೆಥಡ್ ಎರಡು ಅಪ್ಲೈ ಮಾಡ್ಬಿಟ್ಟು ನೋಡಿ. ಯೂಸಿಂಗ್ ಇಂಟಿಗ್ರೇಷನ್ ಮೆಥಡ್ ಯೂಸ್ ಮಾಡ್ಕೊತೀನಿ. ಇಂಟಿಗ್ರೇಷನ್ ಮೆಥಡ್ ಹೆಂಗ್ ಯೂಸ್ ಮಾಡ್ತೀಯ? ನಾರ್ಮಲ್ ಮೆಥಡ್ ಏರಿಯಾ ಇಸ್ ಈಕ್ವಲ್ ಟು ಹೆಂಗ್ ಕಂಡಿದ್ಯಾ? ಇಂಟಿಗ್ರಲ್ y dx ಅಂತ ಮಾಡ್ತೀಯ ಅಲ್ವೇನಪ್ಪ? y dx ಎಲ್ಲಿಂದ ಎಲ್ಲಿಗೆ? 0 ಇಂದ 5 ಗೆ. ಸೊ 0 to 5 y ಅಂದ್ರೆ ಏನು? x dx ಆನ್ ಇಂಟಿಗ್ರೇಷನ್ ಬರೋದು ಏನಾಗುತ್ತೆ? x ಗೆ ಇಂಟಿಗ್ರೇಷನ್ x²/2 ಓವರ್ ದ ಲಿಮಿಟ್ 0 to 5 ಹಾಕಿದ್ರೆ ಏನಾಗುತ್ತೆ? 25/2 ಬರುತ್ತೆ. ಸೊ ಇದು ಏರಿಯಾ ಸಿಕ್ಬಿಡ್ತು. ಈಗ ಆಕ್ಚುಲಿ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್. ನೋಡಿ ಈಗ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ, ಇಫ್ ಯು ಟೇಕ್ ಗ್ರಾಫ್ ಆಫ್ ದಿ ಫಂಕ್ಷನ್, this is x-axis and this is y-axis. This is the curve y is equal to x. Y is equal to x curve. It is a straight line passing through the origin ಅಂತ ಕರೀತಾರೆ. So with slope 45 degree. So ಇದು 45 degree ಇರುತ್ತೆ. ಎಲ್ಲಿಂದ ಎಲ್ಲಿಗೆ ಬೇಕಿರೋದು ನಮಗೆ? 0 ಇಂದ ಎಲ್ಲಿವರೆಗೂ ಬೇಕಿರೋದು? 5 ವರ್ಗುನು ವೇರಿಯೇಷನ್ ಆಗ್ತಾ ಇರೋದು. 0 ಇಂದ ಸಪೋಸ್ ಇಫ್ ಇಟ್ ಇಸ್ 5 ಅಂತ ಅನ್ಕೊಂಡು, ಅಂದ್ರೆ ಯು ನೀಡ್ ಟು ಫೈಂಡ್ ದಿಸ್ ಏರಿಯಾ. ಈಗ ಅರ್ಥ ಮಾಡ್ಕೋ, this just look like a triangle, right? You know how to, this is a regular shape. Okay, so we have done with integration and I got 25/2 as a square area. Okay, without integration also you can get the answer. Okay, so and you have the methods, alva. Since this is a triangle, you have so many methods, right? So half into base into height, alva. Formula area of triangle formula ಏನು? This is just like a triangle, alva. O A B ಅಂತ ಇದೊಂದು ಟ್ರಯಾಂಗಲ್ ತರ ಇದೆ. ಟ್ರಯಾಂಗಲ್ ಫಾರ್ಮುಲಾ ಬಂದ್ಬಿಟ್ಟು half into base into height. half into what is base? ಬೇಸ್ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್. ಇದು 5 ಅಂತ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 5 ಆಗುತ್ತೆ. ಇಂಟು ವಾಟ್ ಇಸ್ ದ ಹೈಟ್? ಇಲ್ಲಿಂದ ಇಲ್ಲಿರೋ ಹೈಟ್. ಇಫ್ x is 5, if you put x is equal to 5, what will be 5? y is also 5 ಆಗುತ್ತೆ. ಅಂದ್ರೆ ಈ ಹೈಟ್ ಕೂಡ 5 ಆಗುತ್ತೆ. ಸೊ 5 ಆದಾಗ ಏನಾಗುತ್ತೆ ಅಂದ್ರೆ 25/2 ಬರುತ್ತೆ. ಅಂದ್ರೆ ಇಲ್ಲಿ ಸೇಮ್ ಬಂತು. ಅಂದ್ರೆ ನಾನು ಹೇಳಕ್ ಹೊರಟಿರೋ ಮೀನಿಂಗ್ ಏನಂತ ಅಂದ್ರೆ, ಇಂಟಿಗ್ರೇಷನ್ ಅಂತ ಏನಿದೆ, ಇಟ್ ಈಸ್ ದ ಜನರಲೈಸ್ಡ್ ಮೆಥಡ್. ಓಕೆನಾ? ಅಂದ್ರೆ ಇಫ್ ದ ಗಿವನ್ ಫಿಗರ್ ಇಸ್ ಅ ರೆಗ್ಯುಲರ್ ಶೇಪ್ಡ್ ಫಿಗರ್ ಅಂತ ಅಂದಾಗ ನಾವಾಗ ವಿ ನೋ ದ ವೆಲ್ ನೋನ್ ಮೆಥಡ್ಸ್. ಏರಿಯಾ ಆಫ್ ಏನಂತ ಇದೆ? ರೆಕ್ಟಾಂಗಲ್, ಸ್ಕ್ವೇರ್, ಟ್ರಯಾಂಗಲ್, ಟ್ರಪೀಸಿಯಂ, ಕ್ವಾಡ್ರಿಲ್ಯಾಟರಲ್ಸ್, ಇಲ್ಲ ಈ ತರ ಎಲ್ಲ ಮಾಡ್ಬೋದು. ಇಫ್ ದ ಗಿವನ್ ಕರ್ವ್ ಈಸ್ ಇರ್ರೆಗ್ಯುಲರ್ ಶೇಪ್, ಅಂದ್ರೆ ಕರ್ವ್ ಹೆಂಗೆಂಗೋ ಅಪ್ ಅಂಡ್ ಡೌನ್ಸ್ ಎಲ್ಲ ಇದೆ, ಸೈನ್ ಕರ್ವ್, ಕಾಸ್ ಕರ್ವ್, ದೀಸ್ ಆರ್ ಆಲ್ ಇರ್ರೆಗ್ಯುಲರ್ ಶೇಪ್ಸ್. ಓಕೆನಾ? ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಯೂಸ್ ಇಂಟಿಗ್ರೇಷನ್, ಸ್ಪೆಷಲಿ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡೇನೆ ಮಾಡೋದು. ಇದರಲ್ಲಿ ತುಂಬಾ ಡೆಪ್ತ್ ಆಗಿ ನೋಡ್ತೀವಿ, ಬಟ್ ಅದೆಲ್ಲ ಬೇಡ. ಓಕೆ, ಇದು ಅಪ್ಲಿಕೇಶನ್. ಫಸ್ಟ್ ಒಂದ್ ಕತೆ ಮುಗಿದೋಯ್ತು. ಸೆಕೆಂಡ್ ಅಪ್ಲಿಕೇಶನ್ ಇಸ್ ವಾಲ್ಯೂಮ್ ಜನರೇಟೆಡ್
generated by a curve. ಓಕೆನಾ, ವಾಲ್ಯೂಮ್ ಜನರೇಟೆಡ್ ಬೈ ಎ ಕರ್ವ್ ಅಂತ ಅನ್ಕೊಳ್ಳೋಣ. ಈಗ ಇದರಲ್ಲಿ ಎರಡು ತರ ಬರ್ತವೆ. ಒಂದು ನೋಡಿ, ಈಗ ಇಫ್ ಯು ಟೇಕ್ ದಿ ಕರ್ವ್ or else axis, ಓಕೆನಾ, ಸಪೋಸ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್, ಓಕೆನಾ. ಇದು ಯಾವುದೋ ಒಂದು ಕರ್ವ್ ಇದೆ ಅಂತ ಅನ್ಕೋ, ಇದು ಯಾವುದೋ ಒಂದು ಕರ್ವ್. ಸೊ ದಿಸ್ ಇಸ್ ಅನ್ ಇರ್ರೆಗ್ಯುಲರ್ ಶೇಪ್ ಕರ್ವ್, ಓಕೆನಾ. ಆರ್ ಎಲ್ಸ್ ಸಿಂಪ್ಲಿ ನೋಡು, ಹಿಂಗೋ ಹಿಂಗಿದೆ ಅಂತ ಅನ್ಕೋ. ಇಫ್ ದಿಸ್ ಇಸ್ ದ ಕರ್ವ್, ಓಕೆನಾ, ಅರ್ಥ ಮಾಡ್ಕೊ. ಅಂದ್ರೆ ನಾನು ಸ್ವಲ್ಪ ಅಬ್ಸ್ಟ್ರಾಕ್ಟಿವ್ ಆಗಿ ಮಾತಾಡ್ತೀನಿ, ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಇಫ್ ದಿಸ್ ಇಸ್ ದ ಕರ್ವ್, ಇಫ್ ಐ ರೊಟೇಟ್ ದ ಸೇಮ್ ಕರ್ವ್ 360 ಡಿಗ್ರಿ ಫುಲ್ ಅಪ್ರೋಚ್ ಮಾಡಿದ್ರೆ, ಅಂದ್ರೆ ಅಲಾಂಗ್ ವೈ ಆಕ್ಸಿಸ್ ನಾನು ಅಥವಾ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದನ್ನ ನಾನು ರೊಟೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ವಾಲ್ಯೂಮ್, ಓಕೆನಾ. ಅಲಾಂಗ್ ದಿಸ್ ಆಕ್ಸಿಸ್, ಈ ಆಕ್ಸಿಸ್ ಸುತ್ತ ನಾನು ಸುತ್ತಿದ್ರೆ ಈ ಶೇಪ್ ಅಲ್ಲಿ, ಈ ಶೇಪ್ ಏನಿದೆ, ಈ ಕರ್ವ್ ಶೇಪ್, ಈ ಶೇಪ್ ಇದೊಂದು ಲೈನ್ ಅಂತ ಅನ್ಕೋ, ಇದೊಂದು ಕಡ್ಡಿ ಅಂತ ಅನ್ಕೋ, ಓಕೆನಾ, ಹಿಂಗಿರುತ್ತೆ. ಸೊ ಇದ್ರ ಸುತ್ತ ನಾನು ಸುತ್ತಿದ್ರೆ ಒಂದು ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ಒಂದು ಶೇಪ್, ಈಗ ಪಾತ್ರೆ ತರ ಇಲ್ಲ ಕೊಡೋ ಅಂದ್ರೆ ಅದನ್ನೇ. ಮತ್ತೆ ನಾವು ನಿಮ್ಗೆ ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಶೇಪ್ಗೆ ಒಂದೊಂದು ಇದನ್ನ ಮೆಟಲ್ಸ್ ಇರ್ಬೋದು, ಸಿ ಎನ್ ಸಿ ಮಿಷನ್ ಎಲ್ಲ ಇದನ್ನೇ ಮಾಡೋದು, ಓಕೆನಾ. ಅದು ಯಾವ ಶೇಪ್ ಬೇಕೋ ಅದನ್ನ ವಾಲ್ಯೂಮ್ ನ ಇದನ್ನ ಮಾಡ್ಕೋತಾರೆ. ಅದ್ರ ಬಗ್ಗೆ ದಟ್ ಇಸ್ ಅ ಡಿಫರೆಂಟ್ ಕೇಸ್. ಇದನ್ನ ಇಫ್ ಐ ರೊಟೇಟ್ ದ ಸೇಮ್ ಕರ್ವ್, ಓಕೆನಾ, ಸಪೋಸ್ ಇಫ್ ದಿಸ್ ಇಸ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಅನ್ಕೊಂಡ್ರೆ, ಇಫ್ ಐ ರೊಟೇಟ್ ದಿ ಕರ್ವ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಯು ವಿಲ್ ಗೆಟ್ ಎ ವಾಲ್ಯೂಮ್, ಓಕೆನಾ. ಆ ವಾಲ್ಯೂಮ್ ನ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಬೋದು. ವಿ ಕ್ಯಾನ್ ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಕರ್ವ್, ವಾಲ್ಯೂಮ್ ಆಫ್ ದಿ ಸಾಲಿಡ್, ಯು ವಿಲ್ ಗೆಟ್ ಎ ಸಾಲಿಡ್ ದೆನ್, ಅಲ್ವಾ. ಈಗ ಇದನ್ನ ರೊಟೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಸಾಲಿಡ್. ವಾಲ್ಯೂಮ್ ಅಂತ ಬರೋದು ಸಾಲಿಡ್ ಗೆನೆ, ಓಕೆನಾ. ಏನಕ್ಕೆ ಬರಲ್ಲ, ಟೂ ಡೈಮೆನ್ಷನ್ಗೆ ವಾಲ್ಯೂಮ್ ಅಂತ ಬರೋದಿಲ್ಲ. ಅವಾಗ ಆ ಸಾಲಿಡ್ ಏನ್ ಬರುತ್ತೆ, ಆ ಸಾಲಿಡ್ ಗೆ ವಾಲ್ಯೂಮ್ ನ ಕಂಡುಹಿಡಿಯೋದನ್ನ ಇಂಟಿಗ್ರೇಷನ್ ಮುಖಾಂತರ ಮಾಡ್ಬೋದಂತೆ, ಓಕೆನಾ. ಸೊ ಅದನ್ನ ಹೇಗೆ ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಇದನ್ನ ನಾವು ರೊಟೇಟ್ ಮಾಡಿದ್ರೆ, ಓಕೆ, ಸೊ ಇದನ್ನ ನಾವು ರೊಟೇಟ್ ಮಾಡಿದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್, ಅಲಾಂಗ್ ವೈ ಆಕ್ಸಿಸ್, ಯಾವ ತರ ರೊಟೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಸಾಲಿಡ್. ಆ ಸಾಲಿಡ್ ವಾಲ್ಯೂಮ್ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಈಗ, ಓಕೆನಾ. ಸೊ ಸಿಂಪ್ಲಿ ಇಷ್ಟೊಂದೆಲ್ಲ ಡೆಪ್ತ್ ಬೇಡ ನಿಮ್ಗೆ, ಅಷ್ಟೊಂದೆಲ್ಲ ಕೇಳಲ್ಲ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ನೀವೇನ್ ಮಾಡ್ಬೇಕಂದ್ರೆ ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟೆಡ್ ಬೈ ರೊಟೇಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಓದು ಅಷ್ಟೇ. ಸೊ ಎಲ್ಲ ಬೇಕಾಗಿಲ್ಲ. ಇಲ್ಲಿ ಎರಡು ಬರ್ತವೆ. ಸೊ ಅಲ್ಲಿ ನಾನು ಒಂದನೇದು ಹೇಳ್ಬಿಡ್ತೀನಿ. ಏನಂತ ಫಸ್ಟ್ ಒನ್ ಏನ್ ಬರುತ್ತೆ ಅಂತಂದ್ರೆ ಇಷ್ಟು ಕತೆ. ಇಷ್ಟನ್ನೆಲ್ಲ ಏನ್ ಡಯಾಗ್ರಾಮ್ ಎಲ್ಲ ಏನ್ ಬೇಡ, ಡೈರೆಕ್ಟ್ ಆಗಿ ಇದನ್ನ ಬರ್ಕೊಡ್ತೀನಿ. ಎರಡೇ ಫಾರ್ಮುಲಾ ಕರೆಕ್ಟ್ ಅನ್ಬಿಟ್ಟು, ದ ವಾಲ್ಯೂಮ್ ಆಫ್ ಎ ಸಾಲಿಡ್ generated by revolving a curve, by revolving a curve, ಏನು, along x-axis between the ordinates, between the ordinates x is equal to a, x is equal to b is given by, ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ, ಇದೊಂದು ಫಾರ್ಮುಲಾ ನೆನ್ಪಿಟ್ಕೋ. ಎ ಇಸ್ ಈಕ್ವಲ್ ಟು ಅಲ್ಲಿ ವೈ ಡಿ ಎಕ್ಸ್ ಅಂತ ಅಂದಲ್ಲ, ಇಲ್ಲಿ ನಾವು ಅದನ್ನ ವೈ ಸ್ಕ್ವೇರ್ ಅಂತ ಹೇಳ್ತೀವಿ ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಇಲ್ಲ ರಾಜು. ಸಿಂಪಲ್, ಶಾರ್ಟ್ ಆಗಿ, ಸ್ವೀಟ್ ಆಗಿ ಹೇಳೋದು ಅಷ್ಟೇ, ಎಂಥದ್ದು ಇಲ್ಲ. ವೈ ಇಂಟು ವೈ ಸ್ಕ್ವೇರ್ ಡಿ ಎಕ್ಸ್, ವೈ ಸ್ಕ್ವೇರ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಫೈ ಇಂಟು ಇಂಟಿಗ್ರಲ್ ಎ ಟು ಬಿ ವೈ ಸ್ಕ್ವೇರ್ ಡಿ ಎಕ್ಸ್. ಇದು ಒಂದು ಕತೆ. ಇದು ಯಾವಾಗ ಮಾಡ್ಬೇಕು ಈ ಫಾರ್ಮ್? ವಾಲ್ಯೂಮ್ ವಿ ಅಂತ ಬರಿಬೇಕು ಸರ್, ಎ ಅಂತ ಬರ್ದಿಲ್ಲ ಸರ್, ಏರಿಯಾ ಬರುತ್ತೆ. ಹೌದು, ಕರೆಕ್ಟ್ ಕಣಪ್ಪ. ವಾಲ್ಯೂಮ್ ವಿ,
ಎರಡನೇದು y is equal to ಅಂತ ಕೊಟ್ಟಿರ್ತಾನೆ, ಇಲ್ಲಿ y x ಅಂತ ಕೊಟ್ಟಿರ್ತಾನೆ. ಇಷ್ಟೇ ಕಣಪ್ಪ ಫಾರ್ಮುಲಾ. ಓಕೆನಾ, ಅದೊಂದು ಫಾರ್ಮುಲಾ ಇದೊಂದು ಫಾರ್ಮುಲಾ. ಓಕೆನಾ, ಇವೆರಡು ಬಂತು ಅಂತಂದ್ರೆ ಮುಗಿದೋಯ್ತು ಚಾಪ್ಟರ್. ಅಂದ್ರೆ ನಾವೇನ್ ಸಾಲಿಡ್ ವಾಲ್ಯೂಮ್ ಜನರೇಟ್ ಮಾಡ್ತೀವಿ, ಆ ವಾಲ್ಯೂಮ್ ನಾವು ಕಂಡುಹಿಡಿಬಹುದು ಇಂಟಿಗ್ರೇಷನ್ ಇಂದ. ದ ಪ್ರೂಫ್ ಇಸ್ ಬಿಹಾಂಡ್ ದ ಸ್ಕೋಪ್. ಓಕೆನಾ, ಇದು ಹೇಗ್ ಬಂತು ಅದೆಲ್ಲ ಬೇಡ, ಯು ಜಸ್ಟ್ ರಿಮೆಂಬರ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಟ್, ಪೈ ಆಚೆ ಬರುತ್ತೆ, ಇಲ್ಲಿ ಲಿಮಿಟ್ಸ್ ಬರ್ತೀವಿ, ಇಲ್ಲಿ ಸ್ಕ್ವೇರ್ ಮಾಡ್ತೀವಿ. ರಿಮೆಂಬರ್, ಸ್ಕ್ವೇರ್ ಸ್ಕ್ವೇರ್ ಸ್ಕ್ವೇರ್. ಓಕೆನಾ, ಇಷ್ಟ ಚಾಪ್ಟರ್ ಮುಗಿದು ಹೋಯ್ತು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವಾಲ್ಯೂಮ್ of a solid generated by the curve y is equal to sin x along x-axis between the ordinates x is equal to 0, x is equal to pi/2 ಅಂತ ಕೇಳ್ತಾನೆ ಕ್ವಶನ್. ಅಂದ್ರೆ ಇದನ್ನ ಅರ್ಥ ಮಾಡ್ಕೊ. 0 ಇಂದ pi/2 ವರ್ಗೂ ಸೈನ್ ಕರ್ವ್ ಹೆಂಗಿರುತ್ತೆ ಗೊತ್ತಾ, ಹಿಂಗ್ ಹೋಗುತ್ತೆ. ಇದನ್ನ ನಾವು ಇಷ್ಟೇ ಕರ್ವ್ ನಾನು ಅಲಾಂಗ್ ಎಕ್ಸ್ ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಸಾಲಿಡ್ ಜನರೇಟ್ ಆಗುತ್ತೆ, ಹಿಂಗ್ ಜನರೇಟ್ ಆಗುತ್ತೆ. ಓಕೆನಾ, ಒಂದು ಪಾತ್ರ ತರ ಬರುತ್ತೆ. ಓಕೆನಾ, ಅದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕೇಳ್ತಿದ್ದಾರೆ, ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಡಯಾಗ್ರಾಮ್ ಬರ್ದೆ. ಓಕೆ, ಫಾರ್ಮುಲಾ ಏನು? ವಾಲ್ಯೂಮ್ V is equal to ಫಾರ್ಮುಲಾ ಏನ್ರೋ, ಪೈ ಇಂಟಿಗ್ರಲ್ A to B. ಫಾರ್ಮುಲಾ ಏನ್ರಲ್ಲ, y ಸ್ಕ್ವೇರ್ dx ಪೈ A to B. A to B ಅಂದ್ರೆ ಏನು, 0 to pi/2. y ಅಂದ್ರೆ ಏನು, sin x. y ಸ್ಕ್ವೇರ್ ಮಾಡ್ಬೇಕು, ಯಾವಾಗ ಸೈನ್ ಸ್ಕ್ವೇರ್ ಆಗುತ್ತೆ. sin ಸ್ಕ್ವೇರ್ x dx is equal to ಏನಾಗುತ್ತೆ, ಪೈ ಹಂಗೆ ಬರೀತ್ಯಾ, ಇದನ್ನ ಇಂಟಿಗ್ರೇಷನ್ ಮಾಡ್ಕೊಂಡು ಕೂತ್ಕೋತಿಯಾ, ಡೈರೆಕ್ಟ್ ರಿಮೆಂಬರ್ ಅಂತ ಹೇಳಿದ್ನೇ ಇಲ್ಲ ಸೈನ್ಸ್ ಸ್ಕ್ವೇರ್ಗೆ. pi/4 ಸರ್. 5/4. So the final answer is pi square by 4 square. Hey, sorry. Square units ಏನಿದು? Cubic units. Cubic units. Since it is a volume, but put in terms of the cubic units. ನಾನೆಲ್ಲೋ ಇಂಟಿಗ್ರೇಷನ್ ಮಾಡ್ತಾ ಇಲ್ಲ, ಮೋಸ್ಟ್ ಆಫ್ ದಿ ಟೈಮ್ ನಿಮ್ಗೆ ಇಂಟಿಗ್ರೇಷನ್ ಇದನ್ನೇ ಕೊಡ್ತಾನೆ ಇದ್ರಲ್ಲ. ಸರ್ ಅದಕ್ಕೆ ಕೋನ್ ಫಾರ್ಮುಲಾ ಹಾಕೊಂಡು ಮಾಡ್ಬೋದಲ್ಲ ಸರ್? ಕೋನ್ ಆಗೋದು ಬರಲ್ಲ. ಕೋನ್ ರೆಗ್ಯುಲರ್ ಶೇಪ್ ಆಯ್ತಿದೆ. ಕೋನ್ ಇಸ್ ಅ ರೆಗ್ಯುಲರ್ ಶೇಪ್ ಫಿಗರ್. ಕೋನ್ ಅಲ್ಲಿ ನೋಡಿ, ಇದು ಸ್ಟ್ರೈಟ್ ಇಲ್ಲ. ಕೋನ್ ಅಂದ್ರೆ ಏನಾಗುತ್ತೆ ಗೊತ್ತಾ, ನೋಡಿ ಹಿಂಗ್ ಸ್ಟ್ರೈಟ್ ಬಂದಾಗ ಕೋನ್ ಆಗುತ್ತೆ. ನಿಮಗೆ ಲೈನ್ಸ್ ಸ್ಟ್ರೈಟ್ ಬರುತ್ತೆ, ಸೈನ್ ಅಲ್ಲಿ ಸ್ಟ್ರೈಟ್ ಇರಲ್ಲ, ಹಿಂಗ್ ಬೆಂಡಿಂಗ್ ಹೋಗ್ತಾ ಇರ್ತದೆ. ಹೌದ್ ತಾನೆ? ಇರೆಗ್ಯುಲರ್ ಶೇಪ್ ಇವೆಲ್ಲ. ಓಕೆನಾ, ಹಿಂಗ್ ಬರುತ್ತೆ ಕರ್ವ್ ಹಿಂಗ್ ಬರುತ್ತೆ.
ಅವಾಗ ನಾವು ರೆಗ್ಯುಲರ್ ಶೇಪ್ ತರ. ಕೋನ್ ಅಂತಂದ್ರೆ ಸ್ಟ್ರೈಟ್ ಆಗಿ ಬರುತ್ತೆ ನೋಡಿ, ಹಿಂಗಿರ್ಬೇಕು, ಸ್ಟ್ರೈಟ್ ಲೈನ್ಸ್. ಓಕೆನಾ? ಹಿಂಗಿದ್ರೆ ಈ ತರ ಇದ್ರೆ ಕೋನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಟ್ ಇಸ್ ರೈಟ್ ಸರ್ಕ್ಯುಲರ್ ಕೋನ್ ಅಂತ ಹೇಳಿ ವಿ ಕ್ಯಾನ್ ಅಪ್ಲೈ ಕೋನ್ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್. ಓಕೆನಾ? ದಿಸ್ ಇಸ್ ನಾಟ್ ಎ ಕೋನ್. ಓಕೆನಾ? ಇದು ಹಿಂಗ್ ಬರುತ್ತೆ ನೋಡಿ, ಸೈನ್ ಕರ್ವಿಂಗ್ ಹಿಂಗ್ ಹೋಗ್ತಾ ಇರುತ್ತೆ ಹಿಂಗೆ. ಓಕೆ? ಎಸ್ ಸರ್. Okay, next question. Find the volume of a solid generated by find the volume of a solid generated by the curve y is equal to root of x plus 1, x-axis, x is equal to 0, x is equal to 2. In question ಕೊಟ್ಟಿದ್ದಾನೆ. ಓಕೆನಾ? ಕ್ವಶನ್ ಆಯ್ತಲ್ವಾ? What is that? First, what is the formula? First, you write the formula. Y is equal to pi ಬರಿಬೇಕು ಫಸ್ಟ್. You must mention pi, don't forget. Integral a to b. ಈಗ ಆಕ್ಸಿಸ್ ಯಾವ್ದು ಕೊಟ್ಟಿದ್ದಾನೆ? ಅಲಾಂಗ್ ದಿ ಆಕ್ಸಿಸ್. ನಾನು ಫುಲ್ ಸೆಂಟೆನ್ಸ್ ಬರ್ದಿಲ್ಲ, ಆಕ್ಸಿಸ್ ಮೆನ್ಷನ್ ಮಾಡಿದೀನಿ. ವಾಟ್ ಇಸ್ ದ ಆಕ್ಸಿಸ್ ಐ ಹ್ಯಾವ್ ಮೆನ್ಷನ್? ಎಕ್ಸ್. ಎಕ್ಸ್ ಇದ್ರೆ ಫಾರ್ಮುಲಾ ಏನಂತ ಹೇಳಿದೀನಿ? ವೈ ಸ್ಕ್ವೇರ್ ಡಿ ಎಕ್ಸ್. ಬಾಜು ಅರ್ಥ ಹೇಳ್ತೀನಲ್ಲ, ಎಕ್ಸ್ ಆಕ್ಸ್ ಇದ್ರೆ ವೈ ಸ್ಕ್ವೇರ್ ಡಿ ಎಕ್ಸ್, ವೈ ಆಕ್ಸ್ ಇದ್ರೆ ಎಕ್ಸ್ ಸ್ಕ್ವೇರ್ ಡಿ ವೈ. ಓಕೆನಾ? ಕರೆಕ್ಟ್ ಆಗಿ ನೋಡ್ಕೊ. ವಿಚ್ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್ ಎಲ್ಲಿಂದ ಎಲ್ಲಿಗಪ್ಪ? 0 ಇಂದ ಆರ್ಡಿನೇಟ್ಸ್ 0 ಇಂದ 2 y ಸ್ಕ್ವೇರ್. y is given, then what will be y square? Squaring on both sides ಮಾಡು. Squaring on both sides ಮಾಡಿದ್ರೆ ಸ್ಕ್ವೇರ್ ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಏನ್ ಬರುತ್ತಿಲ್ಲ ಆನ್ಸರ್. ಅರ್ಥ ಆಗ್ಲಿಲ್ವಾ? y is given, but y ಸ್ಕ್ವೇರ್ ಏನಾಗುತ್ತೆ? ಇದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್. ಇಲ್ಲೂ ಸ್ಕ್ವೇರ್ ಮಾಡು, ಇಲ್ಲೂ ಸ್ಕ್ವೇರ್ ಮಾಡು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಆತರ. Now you can integrate pi into x ಗೆ ಇಂಟಿಗ್ರೇಷನ್ ಏನು? x square by 2 plus 1 ಗೆ ಇಂಟಿಗ್ರೇಷನ್ x. So it is 0 to 2, then pi into apply 2 square ಅಂದ್ರೆ 4 by 2, it is 4 by 2 plus 2 minus 0 plus 0. Now on simplification you tell me the answer. Simplify it. 2 ones are 2 twos are 2 plus 2 4. Total answer is what? 4 pi cubic units. Next question. ಒಂದು ಕ್ವಶನ್ ಮಾಡ್ಬಿಟ್ಟು ನೆಕ್ಸ್ಟ್ ವಿಲ್ ಮೂವ್ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದನ್ನ ಮಾಡ್ಬಿಟ್ಟು ಮೈಂಡ್ ಅಪ್ ಮಾಡ್ಬಿಡೋಣ ಈ ಇಂಟಿಗ್ರೇಷನ್ ಚಾಪ್ಟರ್. ಯಪ್ಪ ಗುರು ಹೆವಿ ಇದೆ. Find the volume of a solid generated by the curve x square is equal to 4y, y-axis x square is equal to 4y, y-axis y is equal to 0, y is equal to 1. Solve ಮಾಡು. ಆಕ್ಸಿಸ್ ಯಾವ್ದು ಕೊಟ್ಟಿದ್ದಾನೆ? ಆಕ್ಸಿಸ್ ಕೊಟ್ಟಿರೋದು ಯಾವುದು? ಹೇಳಪ್ಪ. y axis ಫಾರ್ಮುಲಾ ಹೇಳಿ ಫಸ್ಟ್. ವಾಲ್ಯೂಮ್ v is equal to pi into integral a to b y square x square? x square dy. x square dy. So it is equal to pi into a to b ಏನಿದೆ ಅಲ್ಲಿ? 0 to 1. x square ವ್ಯಾಲ್ಯೂ ಏನಿದೆ ಅಲ್ಲಿ? 4y dy. So which is equal to pi into 4 ಕಾನ್ಸ್ಟೆಂಟ್ ಹಂಗೆ ಬರೀತೀಯ, 4 ಕಾನ್ಸ್ಟೆಂಟ್ ಹಂಗೆ ಬರೀತೀಯ. y ಗೆ ಇಂಟಿಗ್ರೇಷನ್ ಏನು? y square by 2 over the limits 0 to 1. So it's all about simplification.
ಸೊ 2 1s 2 2s ಆಗುತ್ತೆ. ಆ 2 ಆಚೆ ತೆಗೆದ್ರೆ 2 ಪೈ ಆಗುತ್ತೆ. ನೋಡಪ್ಪ 2 1s 2 2s, ಇಲ್ಲಿ 2 ಉಳಿತು. ಆ 2 ಆಚೆ ತೆಗಿದ್ರೆ 2 ಪೈ ಆಯ್ತದೆ. ಇಲ್ಲಿ ಉಳಿದಿರೋದೇನಲ್ಲಿ y ಸ್ಕ್ವೇರ್ ಉಳಿದ್ ಮಾತ್ರ ಉಳಿದಿದೆ. 0 to 1 ಉಳಿದಿದೆ. ಸೊ 2 ಪೈ ಇಂಟು 1 ಹಾಕಿದ್ರೆ 1 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್, so which is equal to 2 pi into 1 minus 0, so which is equal to 2 pi. Hence the chapter. Shall we start our PYQs? Yes. Start hunting our PYQs. ನಮ್ಮ ಹುಡುಗರು ಇವಾಗ ಚಚ್ಚಿ ಬಿಸಾಕ್ತಾ ಇರ್ಬೇಕೀಗ. PYQs ಎಲ್ಲ ಇವಾಗ ಹೆಂಗ್ ಹೊಡೆದಾಕ್ತಾರೆ ಅಂತಂದ್ರೆ ಗೆದ್ದವ್ರ ಹುಡುಗರು ಅಷ್ಟೇ ಹೆಬ್ಬುಲಿಗಳಾಗಿದ್ದಾರೆ. ಸೊ ಏನಂತ ಕೇಳಿದಾನೆ ಕ್ವಶನ್ ಅಂತ ಅಂದ್ರೆ, ದ ಏರಿಯಾ ಬೌಂಡೆಡ್ ಬೈ y is equal to sin x, ಈ ತರ ಕ್ವಶನ್ ಕೇಳಿದಾನೆ 2023 ದ ಏರಿಯಾ ಬೌಂಡೆಡ್ by y is equal to sin x, x-axis, and x is equal to 0, x is equal to pi ಕೇಳ್ಬಿಟ್ಟವನೆ ಶಿಷ್ಯ. ಇದು ಕ್ವಶನ್ ಕೇಳಿರೋದು DCET 2023. ಏನು ನಿಮ್ಮ ಸೀನಿಯರ್ಸ್ ಬರ್ದ್ಬಿಟ್ರು ಆ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. ಹೆಂಗ್ ಮಾಡ್ತೀಯ? ನಾನು ಅವಾಗಲೇ ಹೇಳಿದ್ದೆ ನೋಡು, 2 ಆನ್ಸರ್ಸ್ ಸಿಕ್ಬಿಡುತ್ತೆ ಡೈರೆಕ್ಟ್ ಆಗಿ. ಇಲ್ಲ ನಾನು ಫಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಹೆಂಗ್ ಮಾಡ್ತೀಯ? a is equal to ಫಾರ್ಮುಲಾ ಏನು? ಇಂಟಿಗ್ರಲ್ a to b 0 to ಬರ್ದ್ಬಿಡಿ, a to b ಅಂತಾನೆ ಬರುತ್ತೆ. a to b y dx x dy y dx. y dx ಅರ್ಥ ಮಾಡ್ಕೊಳ್ಳಿ. y dx x axis ಅಂತ ಕೊಟ್ರೆ y dx, ಓಕೆ, which is equal to 0 to pi ಕೇಳಿದಾನೆ, 0 to pi. ಓಕೆ, y ಅಂದ್ರೆ ಏನು? sin x dx. ಇಲ್ಲ ಗ್ರಾಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. sin x ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ x ಓವರ್ ದ ಲಿಮಿಟ್ಸ್ 0 to pi. ಓಕೆ, ಮೈನಸ್ ನಾನು ಆಚೆನೆ ಬಿಟ್ಟೆ, ಏನ್ ತೊಂದ್ರೆ ಇಲ್ಲ, ಬಿಡ್ಬೋದು. ಮೈನಸ್ ಕಾಸ್ ಪೈ ಮೈನಸ್ ಕಾಸ್ 0, which is equal to minus of cos pi value minus 1 minus cos 0 value 1, so which is equal to minus of minus 2, which is equal to 2. or else ನಿಮ್ಗೆ ಸೈನ್ ಗ್ರಾಫ್ ಹಾಕ್ಬಿಟ್ರೆ ಗೊತ್ತಾಗ್ಬಿಡ್ತಾನೆ. ಅವಾಗಲೇ ಹೇಳಿದ್ನಲ್ಲ ಹಿಂಗಿರುತ್ತೆ ಅಂತ. ಇಲ್ಲಿವರೆಗೂ π/2 ಇರುತ್ತೆ, ಇದು ಪೈ ಇರುತ್ತೆ, ಇದು 3π/2 ಇರುತ್ತೆ, ಇದು 2π ಇರುತ್ತೆ. ಓಕೆ, ಈಗ ಅರ್ಥ ಮಾಡ್ಕೊ, ಒಂದೊಂದು ಸೆಕ್ಷನ್ಗಳ್ನು ಹಿಂಗ್ ಡಿವೈಡ್ ಮಾಡ್ಕೊ. ಇದು ಇದು ಇಲ್ಲಿವರೆಗೂ, ಓಕೆನಾ? ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ. ಈಗ ನಾವೇನಾದ್ರೂ 0 to π/2 ಅಂತ ಕೊಟ್ರೆ ಆನ್ಸರ್ ಏನು? ಇದು 1 2 ನೋಡಿ, ಅರ್ಥ ಮಾಡ್ಕೊ. ಇದು 1 ಇದೆ, 1 ಇದೆ, 1 ಇದೆ, 1 ಇದೆ, ಓಕೆನಾ? 0 to π/2 ಕೊಟ್ರೆ 1 ಆನ್ಸರ್, 0 to pi ಕೊಟ್ರೆ 2 ಆನ್ಸರ್ ಬರುತ್ತೆ. ಇಷ್ಟನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ ಲಾಜಿಕಲಿ ಗೊತ್ತಿದೆ. 0 to 3π/2 ಕೊಟ್ರೆ ಆನ್ಸರ್ ಎಷ್ಟು ಬರುತ್ತೆ? 3 ಅಂತ ಹೇಳ್ಬೇಕಷ್ಟೇ, 3. ಯಾಕಂದ್ರೆ 1 ಏರಿಯಾ ನಡೀತಿರೋದು. ನಿಮ್ಗೆ ಏರಿಯಾ ನೆಗೆಟಿವ್ ಬರುತ್ತೆ ಕೆಳಗಡೆ ಬಂದಿರೋದಕ್ಕೆ, ಬಟ್ ಆಲ್ಸೋ ಹ್ಯಾವ್ ಟು ಟೇಕ್ ಪಾಸಿಟಿವ್. ಇದೇರಿಯಾ 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 ಎಷ್ಟಾಗುತ್ತೆ ಅಂದ್ರೆ 3 ಏರಿಯಾ ಇದೆ, ಓಕೆನಾ? 3. 0 to 2π ಅಂತ ಕೊಟ್ರೆ ಏನ್ ಬರುತ್ತೆ? ಲಾಜಿಕಲ್ ಯೋಚನೆ ಮಾಡಿ. 0 to 2π ಅಂತ ಕೊಟ್ರೆ 4 ಬರುತ್ತೆ ಅಷ್ಟೇ. 0 to 2π ಅಂತ ಕೊಟ್ರೆ 4 ಬರುತ್ತೆ. ಲಾಜಿಕ್ ವೆರಿ ಸಿಂಪಲ್. ಆಲ್ಸೋ ನೀವು ಮ್ಯಾಥಮೆಟಿಕಲಿ ಮಾಡ್ತೀನಿ ಅಂತ ಅಂದ್ರೆ ಇದು ಆನ್ಸರ್, ಓಕೆನಾ? ಅಂದ್ರೆ ಈಗ ನೆನಪಿದ್ರೆ, ಈಗ ನಿಮ್ ಎಕ್ಸಾಮ್ ಅಲ್ಲಿ ನಿಮ್ ದೂರದಷ್ಟು 0 to 2π ಅಂತ ಕೊಟ್ಟ, ನಿಮ್ ಗ್ರಾಫ್ ಗೊತ್ತಿದೆ, ಟಕ್ ಅಂತ 4 ಅಂತ ಹೊಡೆದ್ಬಿಡು. ಇಷ್ಟನ್ನೆಲ್ಲ ಮಾಡ್ಕೊಂಡು ಯಾಕೆ ಕೂತ್ಕೋತೀಯ ಅಂತ ನಾನು ಹೇಳೋದು. ಅದಕ್ಕೆ ಎಲ್ಲಾ ಪರ್ಸ್ಪೆಕ್ಟಿವ್ ನಲ್ಲೂ ಒಂದು ಲೆಕ್ಕನ ಕಲ್ತಿರ್ಬೇಕು. ಇದು 2023 ಕೇಳಿರೋ ಕ್ವಶನ್ ನೋಡಪ್ಪ, ಓಕೆನಾ? ಸೊ ಹಿಂಗಿದೆ. ನೆಕ್ಸ್ಟ್ 2022 ಯಾವ ಕ್ವಶನ್ ಕೇಳಿದಾನೆ ನೋಡ್ತಾ ಹೋಗೋಣ. ಇಟ್ ಈಸ್ ಆಲ್ಸೋ ಏರಿಯಾ ಎನ್ಕ್ಲೋಸ್ಡ್ ಕೇಳಿದಾನೆ. So write down the question. This is the question asked in the area enclosed by the curve y is equal to by the curve
by the curve y is equal to x square minus 1, x square minus 1 between the ordinates 1 and 2, between the ordinates x is equal to 1 and x is equal to 2 and x-axis ಇದು ನೀವು ಮಾಡಿ, ನಾನು ಮಾಡಲ್ಲ. ಇದು ಕ್ವಶನ್ ಕೇಳಿದಾನೆ. ಇದು ಕೇಳಿರೋದು ಯಾವಾಗಪ್ಪ ಅಂದ್ರೆ 2022ರಲ್ಲಿ 4/3 ಸ್ಕ್ವೇರ್ ಯೂನಿಟ್ಸ್. 4/3 ಮಾಡಿದ್ರ ಲೆಕ್ಕನ. ವೆರಿ ಗುಡ್. ಸೊ ಏರಿಯಾ ಇಸ್ ಫಾರ್ಮುಲಾ ಏನು? ಇಂಟಿಗ್ರಲ್ a to b y dx. ಸೊ ಇಟ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಎಲ್ಲಿಂದ ಎಲ್ಲಿಗೆ 1 ಇಂದ 2 ಗೆ y ಅಂದ್ರೆ ಏನು? x square minus 1 dx. It's all about the integration. It is x cube by 3 minus x upon 1 ಇಂದ 2 ಗೆ ಅಲ್ವಾ? ಈಗ 2 ಹಾಕೊಳ್ಳಿ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ತೀನಿ. 2 ಕ್ಯೂಬ್ ಅಂದ್ರೆ 8/3 minus 2 ಇದು ಅಪ್ಪರ್ ಲಿಮಿಟ್, ಮೈನಸ್ ಲೋವರ್ ಲಿಮಿಟ್ 1 ಹಾಕಿದ್ರೆ 1/3 minus 1. So it's all about simplification. 8/3 minus 2 ಅಂದ್ರೆ ಎಷ್ಟಾಗುತ್ತೆ? 8 minus 6 2, 2/3 minus 1 ಇದು minus 2/3 ಸಿಗುತ್ತೆ, which is equal to 2/3 plus 2/3 ಸಿಗುತ್ತೆ. 2/3 plus 2/3 2/3. So finally this will be 4/3 ಸಿಗುತ್ತೆ. ಈ ತರ ಸಿಂಪ್ಲಿಫಿಕೇಶನ್ ಫಾಸ್ಟ್ ಇರಬೇಕು, ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ಆಗಲ್ಲ 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 ಆಗಲ್ಲ. ನೆಕ್ಸ್ಟ್ 2021ರಲ್ಲಿ ಏನ್ ಕ್ವಶನ್ ಕೇಳಿದಾನೆ ಅಂತಂದ್ರೆ ವಾಲ್ಯೂಮ್ ಬಗ್ಗೆ ಕೇಳಿದಾನೆ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ದ ವಾಲ್ಯೂಮ್ ಆಫ್ ಅ ಸಾಲಿಡ್ generated by revolving the curve, generated by revolving the curve y is equal to x plus 1, y is equal to x plus 3, y is equal to x plus 3 between the ordinates x is equal to 0 and x is equal to 2, x is equal to 0 and x is equal to 2 on x-axis. around x-axis is ಹೇಳಪ್ಪ, ನಮ್ಮ ಹುಡುಗರು ಹೇಳ್ತಾರೆ ಫಾರ್ಮುಲಾ. ವಾಟ್ ಇಸ್ ದಿ ಫಾರ್ಮುಲಾ? ಯಾವ ಆಕ್ಸಿಸ್ ಕೇಳಿರೋದವನು? ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಗೆ ಫಾರ್ಮುಲಾ ಏನು? ವಾಲ್ಯೂಮ್ ಇಸ್ ಈಕ್ವಲ್ ಟು ಪೈ a to b y square dx x square dy. So y square dx. So it is equal to pi a to b. a to b ಅಂದ್ರೆ ಏನಾಗುತ್ತೆ? 0 to 2 y square. y ಕೊಟ್ಟಿದ್ದಾನೆ, y square ಅಂದ್ರೆ ಏನಾಗುತ್ತೆ? x plus 3 whole square dx. Okay. Next step ಏನ್ ಮಾಡ್ಬೇಕು ಈಗ? What I should do the next step? a plus b whole square ಫಾರ್ಮುಲಾ ಮಾಡ್ಬೋದು. a plus b whole square ಫಾರ್ಮುಲಾ ಹಾಕೊಂಡು ಮಾಡ್ಬೋದು. ಲಾಜಿಕಲ್ ಆಗೋಯ್ತಲ್ಲ, ಅದು ಸ್ವಲ್ಪ ಲೆಂತಿ ಪ್ರಾಸೆಸ್ ಆಗೋಯ್ತದು. a plus b whole square ಮಾಡ್ಕೊಂಡು ಮತ್ತೆ ಎಕ್ಸ್ಪ್ರೆಷನ್ ಮಾಡೋದು. ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬಿಡಿ. ದಿಸ್ ಇಸ್ ಜಸ್ಟ್ ಲೈಕ್ x ಸ್ಕ್ವೇರ್. x ಸ್ಕ್ವೇರ್ ಗೆ ಇಂಟಿಗ್ರೇಷನ್ ಏನು? x ಕ್ಯೂಬ್ ಬೈ 3 ಆಗುತ್ತಲ್ವಾ? ಅಂದ್ರೆ x ಕ್ಯೂಬ್ ಬೈ 3 ಆಗುತ್ತೆ ಓವರ್ ದ ಲಿಮಿಟ್ಸ್ 0 to 2. ಅರ್ಥ ಆಯ್ತಲ್ವಾ? ಸೊ ಪೈ ಇಂಟು ಏನಾಗುತ್ತೆ? ಈಗ ಇಂಟಿಗ್ರೇಟ್ ಮಾಡಿ. ಇಲ್ಲಿ ಏನಾದ್ರು 2 ಅಂತ ಏನಾದ್ರು ಇದ್ರೆ ಡಿವೈಡ್ ಬೈ 2 ಅಂತ ಬರೀಬೇಕಿತ್ತು. ಓಕೆನಾ? ಈಗ ಅಲ್ಲೇನು ಇಲ್ಲ ಅಂದ್ರೆ ಹಂಗೆ ಬರ್ದಿದ್ವಿ. ತೆಗಿಬಹುದು ಹಿಂಗೆ. ಅವಾಗ ಏನಾಗುತ್ತೆ? x plus 3 whole cube over the limits 0 to 2 ಆಗುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು ಪೈ ಬೈ 3. ಹಾಕೊಳ್ಳಿ, ಈಗ ಅಪ್ಪರ್ ಲಿಮಿಟ್ ಹಾಕೊಳ್ಳಿ. 2 plus 3 5 ಕ್ಯೂಬ್ ಎಷ್ಟಾಗುತ್ತೆ?
ಡೈರೆಕ್ಟ್ ಬರ್ತೀನಿ 98 pi by 3 sir. 125 3 ಕ್ಯೂಬ್ ಅಂತಂದ್ರೆ 0 ಹಾಕಿದ್ರೆ 3 0 ಪ್ಲಸ್ 3 3 ಆಗುತ್ತೆ 3 ಕ್ಯೂಬ್ 27 ಆಗುತ್ತಲ್ವಾ? Yes, sir. ಸೊ 125 minus 27 ಬಂದು 98 ಆಗುತ್ತೆ. 98 pi by 3 ಆಗುತ್ತೆ. 98 pi by 3 ಆಗುತ್ತೆ ಅಷ್ಟೇ. ಡಿವೈಡ್ ಆಗಲ್ಲ ಅಂತಂದ್ರೆ ಅಷ್ಟಕ್ಕೆ ಬಿಟ್ಬಿಡಿ. ಸೊ ಯೂನಿಟ್ಸ್ ಬಂದ್ಬಿಟ್ಟು ಕ್ಯೂಬಿಕ್ ಯೂನಿಟ್ಸ್. ಅರ್ಥಾಯ್ತಲ್ವಾ? ಇದು 2021ರಲ್ಲಿ ಕೇಳಿರೋ ಕ್ವಶನ್ ಇದು. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ DCET 2021 ನಲ್ಲಿ ಕೇಳಿರೋ ಕ್ವಶನ್ ಇದು. ಅರ್ಥ ಆಗ್ತಿದೇನಪ್ಪ? Yes, sir. ಇಷ್ಟೇ ಕಣೋ, ಏರಿಯಾ ಮತ್ತೆ ವಾಲ್ಯೂಮ್ ಎರಡು ಫಾರ್ಮುಲಾ ನೆನ್ಪಿಟ್ಕೊಂಡಿರ್ತಾರೆ, ಚಚ್ಕೊಂಡು ಹೋಯ್ತಾ ಇರ್ತೀರಾ. ಓಕೆನಾ? ವಾವ್ 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 ವಾವ್, ಲಡ್ಡು ಒಂದು ಬಾಯಿಗೆ ಪದೇ ಪದೇ ಬೀಳುತ್ತೆ. ದ ಏರಿಯಾ ಆಫ್ ದ ರೀಜನ್, the area of the region bounded by y is equal to sin square x. sin square x ಅಂತ ರಾಜು x axis, ನಾನೆಲ್ಲ ಬರೆಯೋಕ್ಕಾಗಲ್ಲ. x axis ಆರ್ಡಿನೇಟ್ಸ್ ಬಂದ್ಬಿಟ್ಟು x is equal to 0 5/2, x is equal to 0, x is equal to 5/2 ಹಿಂಗೆ ಕೊಟ್ಟಿದ್ದಾನೆ. ಸೊ ಇದು ಕ್ವಶನ್ ಕೇಳಿರೋದು DCET 2017 ಅಲ್ಲಲ್ಲ 2020. ಪಕ್ಕದ ಮನೆ Auntie. ಕಿಲ್ಲಾಡಿ ಯಾರಪ್ಪ? ಶಿಷ್ಯ ಆಂಟಿ ಲವರ್. Sir. Sir. ಕೇಳ ಏನ್ ಬರುತ್ತೆ ಆನ್ಸರ್ ನೋಡು. ಏರಿಯಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? A to B y dx x dy. IDX. ಆಕ್ಸಿಸ್ ನೋಡಿ, ಎಕ್ಸ್ ಆಕ್ಸಿಸ್ ಕೇಳೋನೆ ಅಂತಂದ್ರೆ y dx. Yes, sir. 0 to 5/2. y ಅಂದ್ರೆ ಕೊಟ್ಟವನೆ sin ಸ್ಕ್ವೇರ್ ಅಂತ, sin ಸ್ಕ್ವೇರ್ x dx. ಏನ್ ಆನ್ಸರು? One, sir, ಇದು 1 minus cos 5/4 ಬರ್ತದೆ ಸರ್. 5/4 ಸ್ಕ್ವೇರ್ ಯೂನಿಟ್ಸ್ ಅಷ್ಟೇ. ರಿಮೆಂಬರ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಬರುತ್ತೆ. ಅದಕ್ಕೇನೆ ನಾನು ಹೇಳಿದ ಅಲ್ಲಿ ನೆನ್ಪಿಟ್ಕೊಂಡ್ರೆ ಅಲ್ಲೂ ಯೂಸ್ ಆಗುತ್ತೆ, ಇಲ್ಲೂ ಯೂಸ್ ಆಗುತ್ತೆ. 5/4 ಸ್ಕ್ವೇರ್. ಬರೀ ಸೈನ್ ಅಂತ ಇದ್ರೆ ಆನ್ಸರ್ ಏನು? 0 to 5/2 1. ಸ್ಕ್ವೇರ್ ಇದ್ದೆ ಅಂತಂದ್ರೆ 5/4. ಕ್ಯೂಬ್ ಇತ್ತು ಅಂತಂದ್ರೆ ನೆನಪಿದ್ಯಾ? ನೆಕ್ಸ್ಟ್ 19 ಒಂದು ಕ್ವಶನ್ ಕೇಳಿದಾನೆ, ಬರ್ರಿ. ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್ ನೋಡು, ವಾಲ್ಯೂಮ್ ಏರಿಯಾ ಇವೆರಡಲ್ಲ ಆಡ್ ಮಾಡಿ. ಜನರೇಟೆಡ್ ಬೈ y is equal to under the root x square plus 4 around x axis between x is equal to 1, sorry, x is equal to -1, x is equal to 1 is. ಇದನ್ನ ಕೇಳಿರೋದು DCET 2019 2019 ಕೇಳಿರೋ ಕ್ವಶನ್. ಮಾಡಪ್ಪ, ನೀನೇ ಮಾಡು, ಟ್ರೈ ಮಾಡು. ಆಗಲ್ಲ ಅನ್ನೋದೇನಿಲ್ಲ, ಆಗತ್ತೆ. ರೆಕಾರ್ಡ್ ಆನ್ ಆಗಿದೆಯನ್ರೋ? Yes, sir. ಯಪ್ಪ, ಭಯ ಬಿದ್ದೋಗಿದ್ದೆ. ಲಡ್ಡು ಬಂದು ಬಾಯಿಗೆ ಬಿತ್ತ.
ನೀವು 150 ಮೆಸೇಜ್ ಮಾಡ್ತಾ ಇರ್ತೀರಾ, ಸಾರ್ ಅದಿಲ್ಲ ಸರ್ ಕ್ಲಾಸು, ಇದಿಲ್ಲ ಸರ್, ಮಿಸ್ ಆಯ್ತು ಸರ್ ಅಂತ. ಹೇಳ್ರಪ್ಪ. ವಾಲ್ಯೂಮ್ 5 ಇಂಟು ಎಕ್ಸ್ ಅಕ್ಸ್ ಕೊಟ್ಟವನೆ, ಎ ಟು ಬಿ. ಎಕ್ಸ್ ಅಕ್ಸ್ ಅಂದ್ರೆ ಏನು? ವೈ ಸ್ಕ್ವೇರಾ ಎಕ್ಸ್ ಸ್ಕ್ವೇರಾ? ವೈ ಸ್ಕ್ವೇರ್. ವೈ ಸ್ಕ್ವೇರ್ ಎಕ್ಸ್ 0 ಟು ಸಾರಿ 0 ಅಲ್ಲ, -1 to 1. -1. ವೈ ಸ್ಕ್ವೇರ್ ಮಾಡ್ಬಿಡು ಅದಕ್ಕೆ. ಸರ್ ಪೀಡೆ ನಮ್ಗ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಸರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ. ಇದೇನಕ್ಕೆ ಇಂಟ್ಯೂಷನ್ ಆಗುತ್ತೆ? ಎಕ್ಸ್ ಕ್ಯೂಬ್ ಬೈ 3, 4ಗೆ 4x -1 to 1 ಇಂಟಿಗ್ರೇಟೆಡ್ ಬೈ 1 ಅಪ್ಲೈ ಮಾಡು. 1ಗೆ 1/3 ಪ್ಲಸ್ 4 ಆಗುತ್ತೆ, ಮೈನಸ್, ಈಗ -1 ಅಪ್ಲೈ ಮಾಡಿದ್ರೆ -1 ಹೋಲ್ ಕ್ಯೂಬ್ -1 ಆಗುತ್ತೆ, -1/3 -4 ಆಗುತ್ತೆ. ಓಕೆ, ಇದು ನೋಡ್ಕೊಳ್ಳಿ, ಮನೇಲಿ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನಾನು ಬೇಗ ಬೇಗ ಮಾಡ್ತಾ ಇರ್ತೀನಿ. ಮನೇಲಿ ಗೊತ್ತಾಗಿಲ್ಲ ಅಂದ್ರೆ ಕೇಳಿ ನಿಮ್ ಫ್ರೆಂಡ್ಸ್, ನನ್ನ ಯಾರನ್ನಾದ್ರು. ಸೊ ಡಿವೈಡ್ ಬೈ 1, 1 3 4 12 13 ಆಗುತ್ತೆ. 13/3 3. ಇವೆರಡರಲ್ಲೂ -ನ ಕಾಮನ್ ತೆಗೆದ್ಬಿಟ್ಟು ಇದ್ರ ಜೊತೆ ಪ್ಲಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರು. ಇಲ್ಲೂ -1 1/3 ಪ್ಲಸ್ 4 ಅಗೈನ್, ಅದು ಕೂಡ ನಿಮ್ಗೆ 13/3 ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು π ಇಂಟು 13/3 ಪ್ಲಸ್ 13/3 2 13/3. 26/3. ಈಗ ಆಪಲ್ ಪ್ಲಸ್ ಆಪಲ್ ಎಷ್ಟಪ್ಪ? 2 ಆಪಲ್. 2 ಆಪಲ್. ಆಪಲ್ ಪ್ಲಸ್ ಆಪಲ್ 2 ಆಪಲ್. ನಾನು ಪ್ಲಸ್ ನಾನು 2 ನಾನು. ಓಕೆನಾ? ಸೊ 13/3 ಪ್ಲಸ್ 13/3 2 13/3. 2 ಆಪಲ್. ಸೊ 2 ಆಪಲ್ ಬೇಡ ಬಿಡು, ಆಪಲ್ ಮುಗಿತಾಲೆ. 2 13/3. ಓಕೆನಾ? ಆಪಲ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಡ. 13 2s 26. 26/3 ಕ್ಯೂಬಿಕ್ ಯೂನಿಟ್ಸ್. ಸೊ 18ರಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಸರ್ ಊಟ ಆಯ್ತು ಸರ್. ಊಟ ಎಲ್ಲಿಂದ ಮಾಡೋಣ? ಹೋಗ್ತೀನಿ, ಬಿರಿಯಾನಿ ತಿನ್ಕೊಂಡು ಹೋಗ್ತೀನಿ. ಸರ್ ಮನೆ ಬಜ್ಜಿ ಮಾಡ್ಯಾರಿ. ಬಜ್ಜಿ ಮಾಡೋರ? ಲವ್ ಕಳ್ಸಲ್ಲ ಪಾರ್ಸಲ್. ಅಡ್ರೆಸ್ ಮಾಡ್ಬೇಕು. ಸೊ ಖರಾಬ್ ಆತವ್ರಿ ಬರಟ್ರಿಗೆ. ಯಾವ ಡಿಸ್ಟಿಕ್? ಬಿಜಾಪುರ. ಬಿಜಾಪುರ. ಬತ್ತಿ ಕಣ, ಬಿಜಾಪುರಿಗೆ ಬರ್ತೀನಿ. ಬಿಜಾಪುರಿಗೆ ಬಂದಾಗ ಸಿಗ್ಬೇಕು ನೀನ್ ನನ್ಗೆ. ಸರ್ ನೀವು ಬಿಜಾಪುರ್ಗೆ ಹೋದ್ರೆ ನಮ್ ಕ್ಯಾಸರ್ ಮಾಡ್ತಾರ ಸರ್. ಬಿಜಾಪುರಲ್ಲೇ ಮಾಡ್ತೀವಿ ಗುರು, ನಮ್ಗ್ ಗೊತ್ತಲ್ಲ. ರೋಡಲ್ಲಿ ನಿಂತ್ಕೊಂಡು ಪಾಠ ಮಾಡಕ್ಕೂ ರೆಡಿ ನಾವು. ಇವರತ್ನ ಮೂವಿಗಪ್ಲೆ ರೀ. ರಾತ್ರಿ ಎಲ್ಲ ಪಟಾಕಿ ಹೊಡೆದಿವಿ ನಾವು. RCB ಬೆಸ್ಟ್. ಅದಕ್ಕೆ ಬೆಳಿಗ್ಗೆ ಕಾನ್ಸರ್ ಕ್ಲಾಸ್ ಮಾಡಕ್ ಆಗ್ಲಿಲ್ಲ, ಲೇಟ್ ಆಗಿ ಎದ್ಬಿಟ್ಟೆ. About x-axis between x is equal to 0, x is equal to π/4. x is equal to 0, x is equal to π/4. ಇದು 80ದಲ್ಲಿ ಕೇಳಿದಾನೆ. DCET 2018 ನಲ್ಲಿ ಕೇಳಿರುವಂತಹ ಕ್ವಶನ್. ವಾಲ್ಯೂಮ್ ಫಸ್ಟ್ ಫಾರ್ಮುಲಾ ಬರುತ್ತೆ. ವಾಲ್ಯೂಮ್ ಫಾರ್ಮುಲಾ ಏನು? ಪೈ ಬರಿಬೇಕು, ಆಚೆ ಪೈ ಬಂದ್ಬಿಡ್ಬೇಕು. ಏನ್ ಬಂದಿಲ್ಲ ಅದು ಪರವಾಗಿಲ್ಲ. ಇಂಟಿಗ್ರೇಟ್ a to b x axis a to b y square dx, which is equal to integral ಎಲ್ಲಿಂದ ಎಲ್ಲಿಗೆ 0 to π/4 y square. y ಅಂದ್ರೆ tan, y square ಅಂತಂದ್ರೆ ಏನಾಗುತ್ತೆ? tan square x dx. ಡೈರೆಕ್ಟ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೀನಿ. tan ಅಲ್ಲಿ 0 to π/4 ಓ ಮೈ ಗಾಡ್. ಇನ್ನು 5 ನಿಮಿಷ ಅಷ್ಟೇ ನೀನ್ ಬದುಕೋದು. ಓಕೆನಾ? ಮೊಬೈಲ್ ಹೇಳ್ತಾ ಇರೋದು. ಓಕೆನಾ? 5% ಚಾರ್ಜ್ ಇದೆ. ಸರ್ ಏನಪ್ಪ ಇದಕ್ಕೆ? ಪೈ ಹಂಗೆ ಇದೆ, ಅದು ಬರ್ತೀನಿ. 1 - π/4. ಓಕೆನಾ?
ನಿಮ್ಮ ಆಪ್ಷನ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಇದನ್ನ ಪೈನ ಮಲ್ಟಿಪ್ಲೈ ಮಾಡ್ತಾನೆ. ಅವಾಗ ಏನಾಗುತ್ತೆ, ಪೈ ಮೈನಸ್ ಪೈ ಸ್ಕ್ವೇರ್ ಬೈ 4. ನೋಡು, ನೀವೆಲ್ಲಾದ್ರೂ ಇಂಟಿಗ್ರೇಷನ್ ಮಾಡೋದೇ ಕಡಿಮೆ, ಎಲ್ಲ ನಿಮಗೆ ನೆನ್ಪಿರೋ ಅಂತವನ್ನೇ ಕೊಡ್ತಾರೆ, ಅದಕ್ಕೆ ನೆನ್ಪಿಡಿ ಅಂತ. ನಾನು ಯಾಕೆ ಅಲ್ಲೆಲ್ಲ ಹೇಳ್ತೀನಿ ನೆನ್ಪಿಡ್ಕೊಳ್ಳಿ ಬಯಾಟ್ ಮಾಡಿ ಅಂತ, ಅದನ್ನ ಮುಂದೆ ಯೂಸ್ ಮಾಡ್ತಾ ಇರ್ತೀನಿ ಅಂತ. ಅರ್ಥ ಆಯ್ತಲ್ವಾ? ಅಷ್ಟೇ. ಇನ್ನ ಎಷ್ಟೊಂದು ಕ್ವಶನ್ ಕೊಟ್ಟಿದ್ದಾನೆ. 2017 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ, 2017 ಅಲ್ಲಿ ಒಂದು ಕ್ವಶನ್, 2016 ಅಲ್ಲಿ ಒಂದು ಕ್ವಶನ್, 2013 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ರಿಮೈನಿಂಗ್ ನೀವು ಮಾಡ್ತೀರಾ ಸಿಮಿಲರ್ ಮೆಥಡ್. ಓಕೆನಾ? ಅವ್ನು ಎರಡೇ ಟೈಪ್ ಆಫ್ ಕ್ವಶನ್ ಕೇಳೋದು, ಒಂದು ವಾಲ್ಯೂಮ್ ಕೇಳ್ತಾನೆ, ಇಲ್ಲ ಅಂತಂದ್ರೆ ಏರಿಯಾ ಕೇಳ್ತಾನೆ. ಅರ್ಥದಲ್ವಾ? ಗಾಟ್ ಲಾಜಿಕ್? ಓಕೆನಾ? ಏನ್ ಕೇಳ್ತಾನೆ ಅಂತ. ಇನ್ ರಿಮೈನಿಂಗ್ ಯಾವ್ದು ಮಾಡ್ಸಿಲ್ಲ ಅದನ್ನ ನೀವು ಮಾಡ್ಕೊಳ್ಳಿ. ಓಕೆನಾ? ಎಲ್ಲ ನಾನೇ ಮಾಡ್ತಾ ಇರ್ತೀನಿ, ನೀವು ಒಂದ್ಸರಿ ಟ್ರೈ ಮಾಡಿ. ರಿಮೈನಿಂಗ್ ಕ್ವಶನ್ಸ್ ಯಾವ ತರ ಇರುತ್ತೆ, ಏನಾಗುತ್ತೆ ಅಂತ. ಓಕೆನಾ? ಇನ್ನ ಏನಾದ್ರು ಹೇಳಪ್ಪ. ಹೇಳ್ರಿ ಸರ್. ಸಾಕು ಯೂಟ್ಯೂಬ್ ಅನ್ಸುತ್ತೆ. ಇನ್ನು 5% ಇದೆ ಚಾರ್ಜ್. ಇನ್ನು 2 ನಿಮಿಷ ಮಾತಾಡ್ಬೋದು, ಮಾತಾಡಿ. ಯೂಟ್ಯೂಬ್ ಇವತ್ತೇ ಬಿಡ್ತೀರಾ ಸರ್? ಇವತ್ತೇ ಬಿಡ್ತೀನಿ. ಅದೇ ಅಪ್ಲೋಡ್ ಮಾಡ್ತೀನಿ ಸರ್. ರಿಮೈನಿಂಗ್ ಕ್ವಶನ್ಸ್ ಹಾಕ್ತೀರಾ ಸರ್? ಹಾಕ್ತೀನಪ್ಪ. ರಿಮೈನಿಂಗ್ ಕ್ವಶನ್ಸ್ ನಾನು ಫೋಟೋ ತೆಗೆದು ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ನಾಳೆ ಸಾಲ್ವ್ ಮಾಡಿ. ಸಿಗ್ತಾ ಸರ್ ಮ್ಯಾಟ್ರಿಕ್ಸ್ ಸಿಗ್ತು ವಿಡಿಯೋಸ್? ಮ್ಯಾಟ್ರಿ ಅದು ಕಳ್ದೋಗ್ಬಿಟ್ಟಿದೆ, ಕಳೆದಿರೋದನ್ನ ಹುಡ್ಕಕ್ ಆಗಲ್ಲ. ಓಕೆನಾ? ಈಗ ಮತ್ತೆ ಮಾಡ್ಬೇಕು, ಮಾಡಕ್ ಟೈಮ್ ಇಲ್ಲ ಲೈವ್ ಕ್ಲಾಸ್ ಮಾಡ್ಬೇಕು. ನನ್ನ ಒಬ್ಬನಿಗೆ ಮಾಡಕ್ ಆಯ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಓಕೆನಾ? ಮಾಡೋಣ. ನಂಗೆ ಸ್ವಲ್ಪ ಟೈಮ್ ಕೊಟ್ರೆ ಮಾಡ್ಕೊಡ್ತೀನಿ ಕಣ. ನಿಮ್ದು ಎಕ್ಸಾಮ್ ಏನಾಗುತ್ತೆ ಗೊತ್ತೇನೋ, ಅಟ್ಲೀಸ್ಟ್ ನನಗೆ 1 ವೀಕ್ ಅಂತೂ ಪೋಸ್ಟ್ಪೋನ್ ಆಗುತ್ತೆ. ಅವ್ರಿಗೆ ಜೂನ್ 20th ಮೇಲೆ ಇರುತ್ತೆ ಅಂತ ಅನ್ಕೊಂತೀನಿ. ಓಕೆನಾ? ಹೇಳಕ್ಕಾಗಲ್ಲ. ನಾನು ಹೇಳ್ದೆ ಅಂತ ಲೀನಿಯನ್ಸ್ ತಗೊಳಕ್ ಹೋಗ್ಬಿಡಿ. ಜೂನ್ 9th ಅಂತ ಅನ್ಕೊಂಡೇನೆ ಪ್ರಿಪೇರ್ ಆಗ್ತಾ ಇರಿ. ಸೊ ನೋಡೋಣ, ಪ್ರಾಬ್ಲಿ ಅಷ್ಟು ಬೇಗ ಅವರು ಮಾಡೋದು ಡೌಟು. ಯಾಕಂತಂದ್ರೆ ಅದಕ್ಕೆ ಪ್ರಿಪ್ರೇಷನ್ ತುಂಬಾ ಇದೆ. ನಿಮ್ಗೆ ಇನ್ನ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ 20 to 23 ವರೆಗೂ. ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಿ ಅದಾದ್ಮೇಲೆ ನಿಮ್ಗೆ ಎಲ್ಲೋ ಒಂದ್ ಸ್ವಲ್ಪ ಎಡಿಟ್ ಆಪ್ಷನ್ ಅಂತ ಬಿಡ್ತಾನೆ, ಎಡಿಟ್ ಮಾಡ್ಕೊಳ್ಳಿ ಅಂತ. ಅದು ಬಿಟ್ಟಾದ್ಮೇಲೆ ನಿಮ್ಗೆ ಅವ್ನು ಆಲ್ ಟಿಕೆಟ್ ಇಶ್ಯೂ ಮಾಡ್ಬೇಕು, ನಿಮ್ಮ ಎಕ್ಸಾಮ್ ಸೆಂಟರ್ಸ್ ನ ಅಲೋಕೇಟ್ ಮಾಡ್ಬೇಕು. ಇದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. 1 ವಾರದಲ್ಲೆಲ್ಲ ಮಾಡೋದಿಕ್ ಆಗಲ್ಲ ಅದನ್ನ. ಸೊ ದ ರೀಸನ್ ಒಂದು 2 weeks ಮುಂದಕ್ಕೆ ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ ಅಂತಂದ್ರೂ ಒಂದು 20th, ನಂದು 20th ವರ್ಗೂನಾದ್ರೂ ಹೋಗುತ್ತೆ. ಸೊ ನೀವು ಲೀನಿಯನ್ಸ್ ತಗೊಳಕ್ ಹೋಗ್ಬಿಡಿ ನಾನು ಹೇಳೋದಕ್ಕೆ. ಓಕೆನಾ? ನೀವು ಪ್ರಿಪೇರ್ ಬೈ ಯುವರ್ ಸೆಲ್ಫ್. ಅಟ್ಲೀಸ್ಟ್ ನೀವು ಇವಾಗ ಒಂದೊಂದೇ ಚಾಪ್ಟರ್ಗಳನ್ನ ಅಟ್ಲೀಸ್ಟ್ ನೀವು ಇವಾಗ ಏನ್ ಮಾಡಿ ಅಂತಾರೆ, ಮ್ಯಾಥ್ಸ್ ಮತ್ತೆ ಸ್ಟಾಟ್ಸ್ ನಾದ್ರೂ ಮುಗಿಸ್ಕೊಂತ ಹೋಗಿ. ಮ್ಯಾಥ್ಸ್ಗೆ ಜಾಸ್ತಿ ಟೈಮ್ ಹಿಡಿಯೋದು ನಿಮ್ಗೆ, ಕ್ಯಾಲ್ಕುಲೇಷನ್ ಎಲ್ಲ ವರ್ಕ್ ಆಗೋದು ಮ್ಯಾಥ್ಸ್ ಅಲ್ಲಿ. ಇನ್ನ ಯಾವ ಸಬ್ಜೆಕ್ಟ್ ಅಲ್ಲೂ ಕ್ಯಾಲ್ಕುಲೇಷನ್ ನಾಟ್ ನೀಡೆಡ್. ಓಕೆನಾ? ಸೊ ಎಲ್ಲ ಸ್ವಲ್ಪ ಹಂಗೆ ಹೋಗ್ತಾ ಹೇಳ್ಕೊಂಡು ಹೋಗೋದು. ಇಂಟಿಗ್ರೇಷನ್ ಮುಗಿದ್ಮೇಲೆ ಯಾವ ಸ್ಟಾರ್ಟ್ ಮಾಡ್ತೀರಾ? PMS ನೆಕ್ಸ್ಟ್ ಸ್ಟಾರ್ಟ್. ಐ ವಿಲ್ ಸ್ಟಾರ್ಟ್ ವಿತ್ PMS. ಓಕೆನಾ? PMS ತುಂಬಾನೇ ಈಸಿ ಇದೆ. ಓಕೆನಾ? ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ, ಹೆಂಗೆ ಪ್ರಾಜೆಕ್ಟ್ ಹೆಂಗ್ ಮಾಡೋದು, ಯಾವ ತರ. ಓಕೆನಾ? ಅದ್ರ ಬಗ್ಗೆ ಇರುತ್ತೆ. ಸಿಂಪಲ್ ಆಗಿರುತ್ತೆ. ಯಾವ್ದೊಂದು ಎಕ್ಸಾಂಪಲ್ ತಗೊಂಡು ಆ ಎಕ್ಸಾಂಪಲ್ ಅಲ್ಲಿ ಒಂದು ಸಿಸ್ಟಮ್ ಹೆಂಗ್ ರನ್ ಆಗುತ್ತೆ ಅಂತ ನೋಡ್ಕೊಂಡು ಹೋದ್ರೆ ಸೊ ಅದೇ ನಿಮ್ಗೆ ವರ್ಕ್ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಮಾತಾಡೋದ ಎಲ್ಲ ಕವರ್ ಮಾಡ್ತೀನಿ ಕಣ, ಪಕ್ಕ ಕವರ್ ಮಾಡ್ತೀನಿ. ಡೋಂಟ್ ವರಿ, ವಿಲ್ ಡೂ ದಟ್. ಮತ್ತೆ ನನ್ಗೊಂದು ರಿಕ್ವೆಸ್ಟ್ ಏನ್ ಗೊತ್ತಂದ್ರೆ, ಟೆಲಿಗ್ರಾಮ್ಗೆ ನಿಮ್ಮ ಕಾಲೇಜು, ನಿಮ್ ಪಕ್ಕದ ಕಾಲೇಜು, ನಿಮ್ಮ ಮೇಲ್ಗಡೆ ಕಾಲೇಜು, ಕೆಳಗಡೆ ಕಾಲೇಜು ಎಲ್ಲ ಆಡ್ ಮಾಡ್ರಲ್ಲ. ನಿಮ್ ಹುಡುಗರ್ನೆಲ್ಲ ನೋಡೋಣ. ಗಿಫ್ಟ್ ಕೊಡ್ತೀನಿ. ಸರ್ ಆಗ್ಬೇಕು ಅವ್ರದ್ದು ಎಕ್ಸಾಮ್ ಆಗ್ಲಿ ಬರ್ತಾರಂತೆ ಸರ್. ಎಕ್ಸಾಮ್ ಆದ್ಮೇಲೆ ಬರ್ತಾರಂತ? ಸ್ವಲ್ಪ ಜನ ಆಡ್ ಮಾಡಿವಿ ಸರ್. ವೆರಿ ಗುಡ್ ಕಣ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಹಿಂಗೇನೆ. ಡೆಫಿನೆಟ್ಲಿ ನಾನು ಫ್ರೀ ಕ್ಲಾಸಸ್ ನ ಮಾಡ್ಕೊಡ್ತೀನಿ ಟಿಲ್ ದ ಎಕ್ಸಾಮ್ ಡೇಟ್. ಮಿನಿಮಮ್ ನಾನು ನೋಡೋ ಒಂದು 250ರಿಂದ 270 ಅಪ್ಲಿಕೇಶನ್ ಹಾಕಿದೀವಿ ನಾವು ಫ್ರೀ ಆಗಿ ನಾವೇನೆ. ಓಕೆನಾ? ಮತ್ತೆ ತುಂಬಾ ಜನಕ್ಕೆ ರಿಪ್ಲೈ ಮಾಡಕ್ ಆಗಿಲ್ಲ, ಸಾರಿ ಫಾರ್ ದಟ್. ಯಾಕಂತಂದ್ರೆ ಈಗ ತುಂಬಾ ಜನ ಮೆಸೇಜ್ ಮಾಡ್ತಾರಲ್ವಾ, ಎಲ್ರಿಗೂ ಇದು ಮಾಡಕ್ ಆಗಲ್ಲ. ನಾನು ಯಾವ್ದಾದ್ರು ಬಿಸಿ ಇರ್ತೀನಿ ಹಾಗಾಗಿ. ಸೊ ಏನೇ ನಾವು ಮಾಡ್ತಾ ಹೋಗೋಣ, ಅದಕ್ಕೇನು ವರಿ ಬೇಡ. ಥ್ಯಾಂಕ್ ಯು ಸೊ ಮಚ್. ಇದು ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ದಿಸ್ ಇಸ್ ಆಲ್ ಅಬೌಟ್ ಇಂಟಿಗ್ರೇಷನ್. ಒಂದು ಚಪ್ಪಾಳೆ ಹೊಡೆದ್ಬಿಟ್ರಪ್ಪ, ನನಗೆ ಖುಷಿ ಆಗ್ಬೇಕು. ಇಂಟಿಗ್ರೇಷನ್ ಥ್ಯಾಂಕ್ ಯು ಸರ್. ಕೇಳಿಸ್ಬೇಕು, ಚಪ್ಪಾಳೆ ಕೇಳಿಸ್ಬೇಕು. ಹಾ, ವೆರಿ ಗುಡ್. ಏನೋ ಸೌಂಡ್ ಈ ತರ ಕೇಳಿಸ್ತಾ ಇದೆ, ಸಾಕು ಬಿಡ್ಬೇಡ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೀವು ಅಷ್ಟೇ ಊಟ ಮಾಡಿ. ಬಾಯ್. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ.